ಎಷ್ಟು ಗೊತ್ತಾ ಪ್ರೈಸ್? ಸರ್ 1,40,000 ಕೊಳ್ಳಿ ಸರ್. ಫೈನಲ್ ಅದ್ರಲ್ಲಿ 5,000 ನಿಮ್ಮ ಇಟ್ಕೊಳ್ಳಿ. 1,35,000 ಆಗತ್ತೆ ಸರ್. ಫೋರ್ಟ್ ಫಿಗೋ i20 ಫಿಯೆಸ್ಟಾ 3 ಡೀಸೆಲ್ ಗಾಡಿ ನೋಡ್ಕೊಳ್ಳಿ ಹೆಂಗ್ ಚಿಂದಿ ಚಿತ್ರಾನ್ನ ತರ ಕಾಣ್ತದೆ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ 190ಗೆ ಕೊಡ್ತಾ ಇರೋದು. ಸುನೀಲ್ ರಾವ್ ಬಂದಿದ್ದಾರೆ, ಅದಕ್ಕೆ ಇನ್ನ ಖುಷಿಯಿಂದ 2,000 ಕಡಿಮೆ ಮಾಡ್ತಾ ಇದ್ದೀನಿ. 1,88 ಕೊಳ್ಳಿ. ಗಾಡಿ ತಗೊಂಡು ಹೋಗ್ತಾ ಇರ್ಬೇಕು, ಒಂದ್ ಡೇಟ್ ಹೊಡಿತಾ ಇರ್ಬೇಕು ಅಷ್ಟೇ. ಗಾಲಿ ಅಂತ ಕಳ್ಸಲ್ಲ, ಗಾಡಿ ಜೊತೆ ನಿಮ್ಗೆ ಖುಷಿಯಿಂದ ಏನೋ ಒಂದ್ ಆಫರ್ ಕೊಟ್ಟೆ ಕಳ್ಸ್ತೀನಿ ಸರ್. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ನಾವು ಕೊಡೋದು ಬಿರಿಯಾನಿ ಒಂದ್ಸಲಿ ತಿನ್ನಿ, ಎಲ್ಲೂ ಹೋಗಲ್ಲ. ಆ ತರ ನಾವು ಕೊಡ್ತೀವಿ. 185ಗೆ ಕೊಡ್ತೀವಿ ಸರ್. ಅದರಲ್ಲಿ ನೀವು ಪ್ರೀತಿಯಿಂದ 5,000 ಕ್ಯಾಶ್ ಬ್ಯಾಕ್ ಅಂತ ಕಮಿಟ್ಮೆಂಟ್ ಮಾಡಿದೀವಿ. 5,000 ಕಡಿಮೆ ಮಾಡಿ 180ಗೆ ಕೊಡ್ತೀನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ. ತಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ 1,000 ತಗೋಬಿಡ್ಲಿ. 7,35,000 ಬೇಡ, ಇನ್ನ 1,000 ಕಡಿಮೆ 7,34,000. ಏನೋ ಇನ್ನ ನೀವು ಸ್ಮೈಲ್ ಹೊಡಿತಾ ಇಲ್ಲ, ಇನ್ನ 1,000 ಕಡಿಮೆ ಹೋಗಿ. 225 ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು. ಸುನೀಲ್ ರಾವ್ ಚಾನಲ್ ಇಂದ ಬಂದ್ಬಿಟ್ರೆ 185 ಫೈನಲ್ ಸರ್. ಕ್ಯಾಶ್ ಬ್ಯಾಕ್ ಏನಿಲ್ವಾ ಗಾಡಿ ಮೇಲೆ? 5,000 180 ಇನ್ನ 2,000 177 ನಿಮ್ 178. ಬಟ್ ನಿಮ್ ಬಾಯಿಂದ ಬಂದಿದೆಯಲ್ಲ 177ಗೆ ಕೊಡೋಣ, ಹೋಗಿ ಅಣ್ಣ. ಹಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ 5,000 ಕ್ಯಾಶ್ ಬ್ಯಾಕ್ ಕೊಡ್ತೀನಿ. ಎಷ್ಟು? 5,000 ಅಷ್ಟರ ಲೆಕ್ಕಾಚಾರ ನಿಮ್ಗೂ ಬರುತ್ತೆ. 4 ಲಕ್ಷ 5,000 ಕೊಡಿ, ಕ್ಯಾಶ್ ಬ್ಯಾಕ್ 5,000 ನಮ್ ಕಡೆಯಿಂದ. ಕ್ಯಾಶ್ ಬ್ಯಾಕ್ ಬೇಡ, ನನಗೆ ಏನಾದ್ರು ಆಫರ್ ಬೇರೆ ತರ ಬೇಕು ಅಂತಂದ್ರೆ ವಂಡರ್ಲಾ ಟಿಕೆಟ್ ಬೇಕಾ? ಕೊಡೋಣ. ರೆಸಾರ್ಟ್ ಟಿಕೆಟ್ ಬೇಕಾ? 2 ಟಿಕೆಟ್ ರೆಸಾರ್ಟ್ ಕೊಡ್ತೀನಿ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಯಾವ ಹೈವೇ ಹೋಗ್ತೀರಾ? ಬಾಂಬೆ ಹೈವೇ ಹೋಗ್ತೀರಾ? ಗುಜರಾತ್ ಹೈವೇ ಎಲ್ಲಿ ಹೋಗ್ತೀರಾ ಹೋಗ್ರಿ, ಟೈರ್ ನಿಮ್ಗೆ ಕೈ ಕೊಡಕ್ಕೆ ಚಾನ್ಸ್ ಇಲ್ಲ ಸರ್. 2,75,000 ಕೊಡ್ತೀನಿ ಸರ್. ಕ್ಯಾಶ್ ಬ್ಯಾಕ್ ಎಷ್ಟು? 5,000. ಇಲ್ಲ 1,000 ಇನ್ನೊಂದು ಜಾಸ್ತಿ ಕೊಟ್ಬಿಡೋಣ ಬರೀ ನಿಮ್ ವೀಕ್ಷಕರು ಅಂದ್ರೆ. 6,000 ಕ್ಯಾಶ್ ಬ್ಯಾಕ್ ಈ ಗಾಡಿಗೆ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ಬಂದಿರೋದ್ರೆ ನಿಮಗೆ GS ಕಾರ್ ವರ್ಲ್ಡ್ಗೆ. ಯಾರಾದ್ರೂ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾ ಇದ್ರಾ? ಯಾಕೆ ಎಲ್ಲೆಲ್ಲ ಹುಡುಕ್ತಾ ಇದ್ರಾ? ಬನ್ನಿ GS ಕಾರ್ ವರ್ಲ್ಡ್ಗೆ. ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ. ಈ ಸತಿ ಒಂದು ಒಳ್ಳೆ ಕ್ಯಾಶ್ ಬ್ಯಾಕ್ ಕೂಡ ನಿಮ್ಗೆ ಗಾಡಿಗಳ ಮೇಲೆ ಸಿಗುತ್ತೆ. ಯಾರು ಕೊಟ್ಟಿರಲ್ಲ, ಯಾರು ಕೊಡೋದು ಇಲ್ಲ ಮಾರ್ಕೆಟ್ ಅಲ್ಲಿ, ಆ ತರ ಕ್ಯಾಶ್ ಬ್ಯಾಕ್ ಕೂಡ ಕೊಡ್ತಾ ಇದ್ದಾರೆ ನಮ್ಮ ಜುನೈದ್ ಸರ್. ಸರ್ ನಮ್ಮ ಜೊತೆ ಜುನೈದ್ ಸರ್ ಇದ್ದಾರೆ, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ ಸರ್? ಸಖತ್ತಾಗಿದ್ದೀನಿ, ನೀವು? ಸರ್ ನಾನು ಆರಾಮಾಗಿದ್ದೀನಿ ಸರ್. ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ಬಜೆಟ್ ಎಲ್ಲಿದೆ ಸರ್? ಸರ್ ಇವತ್ತು ಬಜೆಟ್ ಅದೇ ಕಾನ್ಸೆಪ್ಟ್, ಲೋ ಬಜೆಟ್ ಇಂದಾನೆ ನಮ್ದು ಇರೋದು. 140 ಇಂದ ಬಜೆಟ್ ಸ್ಟಾರ್ಟ್, ಎಂಡ್ ಅಂತ ಇಲ್ಲ. ಇವಾಗ ಸದ್ಯಕ್ಕೆ ಇಲ್ಲಿ ಎಷ್ಟಿದೆ ಎಂಡಿಂಗ್ ಅಂತ ಹೇಳ್ಬಿದ್ರೆ ನೀವು ಒಂದು 370 ರೇಂಜ್ ಅಲ್ಲಿ ಎಂಡಿಂಗ್ ಇದೆ. ಇನ್ನ ಜಾಸ್ತಿ ಇದು ನಿಮ್ಗೆ ಈ ಗಾಡಿ ಇಲ್ಲ, ಯಾವ ಗಾಡಿ ಬೇಕು, ಯಾವ ಗಾಡಿ ಬೇಕು ಹೇಳಿ, ಏನ್ ಬಜೆಟ್ ಅಲ್ಲಿ ಏನ್ ಮಾಡಲ್ ಬೇಕು ಅರೇಂಜ್ ಮಾಡಿ ಕೊಡ್ತೀವಿ. ಓಕೆ, ನಿಮ್ಗೆ ಯಾವ ತರ ವೆಹಿಕಲ್ಸ್ ಬೇಕು ಅದು ಕೂಡ ನಿಮ್ಗೆ ಅರೇಂಜ್ ಮಾಡಿಸ್ಕೊಡ್ತಾರೆ. ಒಂದು ಬಂದಿಲ್ಲ ಒಂದ್ಸತಿ ವಿಸಿಟ್ ಮಾಡಿ, ಸೊ ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್. ನಮ್ದು ಶೋರೂಮ್ ಹೆಸರು GS ಕಾರ್ ವರ್ಲ್ಡ್, ನನ್ನ ಹೆಸರು ಜುನೇದ್ ಅಂತ. ಶೋರೂಮ್ ಅಡ್ರೆಸ್ ಹೇಳ್ತೀನಿ ನೋಡಿ, ಬ್ಯಾಂಗ್ಳೂರ್ ಜಯನಗರ ಫಸ್ಟ್ ಬ್ಲಾಕ್, ಬೈರಸಂದ್ರ ಮೇನ್ ರೋಡ್. ಒಂದೇ ಒಂದು ಲ್ಯಾಂಡ್ ಮಾರ್ಕ್ ಎಲ್ಲರಿಗೂ ಗೊತ್ತಿರುತ್ತೆ, ನಿಮ್ಹಾನ್ಸ್ ಹಾಸ್ಪಿಟಲ್ ಪಕ್ಕದಲ್ಲಿ ಇರೋದು ಶೋರೂಮು. ನಮ್ಮ ಆಫೀಸ್ ಶೋರೂಮು ಆಪೋಸಿಟೇ ಒಂದು 24 ಅವರ್ಸ್ ಮೆಡಿಕಲ್ ಇದೆ ಸರ್. ಅದೇ ಫೇಮಸ್, ಅದು ವೆಲ್ನೆಸ್ ಫಾರ್ ಅವರ್ ಅಂತ. ಎಲ್ಲಿ ಬೇಕಾದ್ರೆ ಬರ್ಬೋದು. ಮತ್ತು ಆಪೋಸಿಟೇ ಒಂದು ಸಂಜಯ್ ಗಾಂಧಿ ಮೂಳೆ ಹಾಸ್ಪಿಟಲ್ ಇದೆ. ಜನರಲ್ ಹಾಸ್ಪಿಟಲ್ ತಿಲಕ್ ನಗರಲ್ಲಿ ಇದೆ. ಇದು ಬೈಸಂದ್ರ ಮೇನ್ ರೋಡ್ ಅಲ್ಲಿ ಸಂಜಯ್ ಗಾಂಧಿ ಮೂಳೆ ಹಾಸ್ಪಿಟಲ್ ಆಪೋಸಿಟ್ ಇದೆ. ಯಾರು ಬೇಕಾದ್ರೆ ನೀವು ಹುಡ್ಕೋಬಹುದು. ಇಲ್ಲ ಗೊತ್ತಾಗ್ತಾ ಇಲ್ಲ, ನಿಮ್ಮ ಸ್ಥಳ ಬಂದ್ಬಿಟ್ಟು ಫೋನ್ ಮಾಡಿ, ನಾನೇ ಬರ್ತೀನಿ, ಕರ್ಕೊ ಬರ್ತೀನಿ. ಓಕೆ, ಇನ್ನೂ ಕನ್ಫ್ಯೂಸ್ ಆಗಿ ತಲೆಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೇನೆ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಸೊ ಸರ್ ಆಮೇಲೆ MVSಗೆ ಲೋನ್ ಎಲ್ಲ ಹೆಂಗೆ ಸರ್? ಸರ್ ಲೋನ್ ಆಲ್ ಓವರ್ ಕರ್ನಾಟಕ ಅವೈಲೇಬಲ್ ಇದೆ. 10,000 ಕೊಡಿ, 20,000 ಕೊಡಿ, ನಾನು ಎಲ್ಲ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಅಷ್ಟೇ ದುಡ್ಡು ನಿಮ್ದು ಅಂತ ಹೇಳಿ ಟೈಮ್ ಪಾಸ್ ಮಾಡಲ್ಲ, ಟೈಮ್ ವೇಸ್ಟ್ ಮಾಡಲ್ಲ. ಅಲ್ಲಿ ನಿಮ್ ಡಾಕ್ಯುಮೆಂಟ್ ಅಲ್ಲಿ ಮಾತಾಡೋದು, ನಾನಲ್ಲ ಮಾತಾಡೋದು. ನಿಮ್ದು ಡಾಕ್ಯುಮೆಂಟ್ಸ್ ತಗೋತೀವಿ, ನಿಮ್ ನಂಬರ್ ಕೊಡ್ತೀವಿ ಬ್ಯಾಂಕ್ ಅಫಿಷಿಯಲ್ಗೆ. ಅವ್ನು ಫೋನ್ ಮಾಡ್ತಾನೆ, ಅವ್ನು ನಿಮ್ಗೆ ಮಾತಾಡಿ ಎಲ್ಲ ಅವನು ಲಾಗಿನ್ ಮಾಡ್ತಾನೆ ಸಿಸ್ಟಮ್ ಅಲ್ಲಿ. ಅಲ್ಲಿ ನಿಮ್ಗೆ ವ್ಯವಹಾರ ಹೆಂಗಿದೆ ಗೊತ್ತಾಗುತ್ತೆ, ನಿಮ್ದು ವ್ಯವಹಾರ ಬ್ಯಾಂಕ್ ಜೊತೆ ಹೆಂಗಿದೆ ಅಂತಾರೆ. ಲೋನ್ ತಗೊಂಡಿದ್ದೀರಾ, ಹೆಂಗಿದೆ, ಕರೆಕ್ಟಾಗಿ ಕಟ್ಕೊಂಡು ಹೋದಿರಾ, ಇಲ್ಲ ಬೌನ್ಸ್ ಆಗಿದೆ, ಸಿಬಿಲ್ ಸ್ಕೋರ್ ಹೆಂಗಿದೆ, ಎಲ್ಲ ನಿಮ್ಮ ಸಿಬಿಲ್ ಮೇಲೆನೇ ಡಿಪೆಂಡ್ ಆಗೋದು. ಓಕೆ, ಸೊ ಆಲ್ ಓವರ್ ಕರ್ನಾಟಕ ವಿತಿನ್ 1 ಡೇ ಮಾಡಿ ಕೊಡ್ತೀನಿ ಸರ್. ಇವತ್ತು ಬೆಳಿಗ್ಗೆ 10 ಗಂಟೆಗೆ ನೀವು ಬಂದು ಗಾಡಿ ನೋಡಿ ಇಷ್ಟ ಆಗಿ ಅಡ್ವಾನ್ಸ್ ಮಾಡಿ ಹೋದ್ರೆ, ನೆಕ್ಸ್ಟೇ ದಿವಸ 10 ಗಂಟೆಗೆ 11 ಗಂಟೆಗೆ ಬೆಳಿಗ್ಗೆನೆ ಗಾಡಿ ನಿಮ್ಗೆ ಅಪ್ರೂವ್ ಆದ್ರೆ ಡೆಲಿವರಿ ಕೊಡ್ತೀವಿ. ಅಗ್ರಿಮೆಂಟ್ ಎಲ್ಲ ಆಗ್ಬಿಡುತ್ತೆ. ಮತ್ತು ಪ್ರೈವೇಟ್ ಲೋನ್ ಅಂತ ಬೇರೆಯವ್ರು ಹೇಳ್ತಾರೆ, ನಾನು ಪ್ರೈವೇಟ್ ಲೋನ್ ಅಂತಾನೆ ಹೇಳೋದು. ಬಟ್ ಅದು ಇನ್ಸ್ಟೆಂಟ್ ಮಾಡಿ ಕೊಡ್ತೀನಿ ನಾವು. ಬೇರೆಯವರು ನಿಮ್ಗೆ ಅಟ್ಲೀಸ್ಟ್ 3-4 ಅವರ್ ಟೈಮ್ ತಗೊಳ್ತಾರೆ. ನಾನು ಇನ್ಸ್ಟೆಂಟ್ ಇಲ್ಲೇ ಲೆಕ್ಕಾಚಾರ ಎಲ್ಲ ಹೇಳ್ಬಿಡ್ತೀನಿ. ಇಲ್ಲೇ ನಿಮ್ಗೆ ಆನ್ ಸ್ಪಾಟ್ ವಿತಿನ್ 10 ಮಿನಿಟ್ಸ್ ಫಾರ್ಮಾಲಿಟೀಸ್ ಎಲ್ಲ ಮುಗ್ದಿ ನಿಮ್ಗೆ ವಿತಿನ್ 10 ಮಿನಿಟ್ಸ್ ಗಾಡಿ ಡೆಲಿವರಿನೂ ಕೊಟ್ಬಿಡ್ತೀನಿ. ಅದೊಂದು ಕ್ಲಾರಿಟಿ ಕೊಡ್ತೀನಿ. ಅದು ಆಲ್ ಓವರ್ ಕರ್ನಾಟಕ ಅಲ್ಲ, ಅದು ವಿತಿನ್ 20 to 22 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ನಿಮ್ಗೆ ಆಗದ್ ಲೋನ್. ಆಚೆಯಿಂದ ಬರೋರು ಆಗಲ್ಲ. ಜಯನಗರಿಂದ 22, ಬನಶಂಕರಿಂದ 22, ಆ ತರ. ಓಕೆ, ಅದರಿಂದ ಮೇಲೆ ಹೋಗಕ್ ಆಗಲ್ಲ. ಅದೊಂದು ಕ್ಲಾರಿಟಿ ನಾನು ಕೊಡ್ತೀನಿ ನೋಡಿ. ಓಕೆ ನೋಡಿ, ಈ ತರ ಕ್ಲಾರಿಟಿ, ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟಿರ್ತಾರೆ ಲೋನ್ ಎಲ್ಲ ಯೋಚನೆ ಮಾಡೋರಿಗೆ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಏನಾದ್ರು ಆಫರ್ ಅಂತ ಇದೆಯಾ ಸರ್ ಈ ಸತಿ? ಸರ್ ಈ ಸಲ ಆಫರ್ ತಗೊಬಂದಿದ್ದೀವಿ ನೋಡಿ. ನಿಮ್ಗೆ ವಂಡರ್ಲಾ ಟಿಕೆಟ್ಸ್ ಬೇಕಾ, ಅದನ್ನು ಕೊಡ್ತೀವಿ. 2 ಟಿಕೆಟ್ ಗಾಡಿ ತಗೊಂಡ್ರೆ. ಇಲ್ಲ ಫನ್ ವರ್ಲ್ಡ್ ಬೇಕಾ, 2 ಟಿಕೆಟ್ ಕೊಡ್ತೀವಿ. ಇಲ್ಲ ರೆಸಾರ್ಟ್ ಹೋಗ್ಬೇಕಾ, ಕ್ಲಬ್ ಕಬಾನ ಅಂತ ಒಂದು ರೆಸಾರ್ಟ್ ಇದೆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ, ಅದೆಲ್ಲ ನಿಮ್ಗೆ ಬುಕ್ ಮಾಡ್ಕೊಡ್ತೀನಿ ಇಲ್ಲೇ ಟಿಕೆಟ್. ಅದು 2 ಟಿಕೆಟ್. ರೆಸಾರ್ಟ್ ಬೇಕಾ, ಅಮ್ಯೂಸ್ಮೆಂಟ್ ಮಾಡಬೇಕು, ಅದ್ ಬೇಡವಾ, ಗಾಡಿ ತಗೊಂಡ್ರಾ 5,000 ನಾನು ಕ್ಯಾಶ್ ಬ್ಯಾಕ್ ಕೊಡ್ತೀನಿ.
5,000 ಕ್ಯಾಶ್ 5,000 ಕ್ಯಾಶ್ ಬ್ಯಾಕ್. ಕೆಲವು ಗಾಡಿಗೆ 7,000 8,000, ಕೆಲವು ಗಾಡಿಗೆ 9,000 ಕ್ಯಾಶ್ ಬ್ಯಾಕ್ ಇದೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಓಕೆ, ವಿಡಿಯೋ ಕೊನೆ ತನಕ ನೋಡಿ. ನೀವು ಆಲ್ಮೋಸ್ಟ್ ಒಂದೊಂದು ಗಾಡಿ ಮೇಲೆ 9,000 ತನಕ ಕ್ಯಾಶ್ ಬ್ಯಾಕ್ ಇದೆ. ಕೆಲವೊಂದು ಗಾಡಿ ಫುಲ್ 5,000 6,000 ಆ ಥರ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಯಾಶ್ ಬ್ಯಾಕ್ಸ್ ಕೂಡ ಇದೆ. ಸೊ ಎಷ್ಟು ಬೇಗ ಬರ್ತಿರೋ ಅಷ್ಟು ಬೇಗ ಕ್ಯಾಶ್ ಬ್ಯಾಕ್ಸ್ ಎಲ್ಲ ಯುಟಿಲೈಸ್ ಮಾಡ್ಕೊಬೋದು. ಸೊ ಎಲ್ಲ ಬೇಕು ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಮಾಡೋಣ ಸರ್, ತಡ ಮಾಡೋದು ಬೇಡ, ಬೇಜಾರಾಗೋದು ಬೇಡ. ನನ್ನ ರಿಕ್ವೆಸ್ಟ್ ಒಂದೇ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇವ್ರ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಸಾಕು. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸರ್, ಮೊದಲನೇ ಗಾಡಿನೇ ಒಂದು ವರ್ನಾ ಫ್ಲೂಯಿಡಿಕ್ ಇದೆ. ಡೀಟೇಲ್ಸ್ ಏನು ಸರ್? ತುಂಬಾ ಡಿಮಾಂಡೇಬಲ್ ಗಾಡಿ ಅಂತೀನಿ ಸರ್. ಇದು 2013 ಮಾಡಲ್, ಸೆಕೆಂಡ್ ಓನರ್ ಹ್ಯುಂಡೈ ವರ್ನಾ ಫ್ಲೂಯಿಡಿಕ್. ಈ ಎಕ್ಸ್ಪೀರಿಯನ್ಸ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಗಾಡಿ ನೋಡ್ಕೊಳ್ಳಿ ಹೆಂಗ್ ಚಿತ್ರಣ ತರ ಕಾಣ್ತಾ ಇದೆ. ಓಕೆ, ಬಾಡಿ ಲೈನ್ ಮಾತ್ರ ಕ್ರೇಜ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ. ಸೊ ಇಂಟೀರಿಯರ್ ಏನೇನು ಬರುತ್ತೆ ಸರ್? ಸರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಸರ್ ಗಾಡಿ. ಪೆಟ್ರೋಲ್ ವೇರಿಯಂಟ್ ಗಾಡಿ, 15-16 ವರೆಗೂ ಮೈಲೇಜ್ ಕೊಡುತ್ತೆ. ಮೇಂಟೆನೆನ್ಸ್ ಆರಾಮಾಗಿ ಮಾಡಬಹುದು ವೀಕ್ಷಕರೇ, ಏನ್ ಜಾಸ್ತಿ ಇರಲ್ಲ. 4 ಫೂಟರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಎಷ್ಟು ಹೊಡಿದೆ ಜಿನಿನೋ. ನಾವು ಟ್ಯಾಂಪರಿಂಗ್ ಏನು ಮಾಡಲ್ಲ. ಇದೇ ಗಾಡಿ ಅಲ್ಲ, ಯಾವ ಗಾಡಿ ಇದ್ರು ಹ್ಯುಂಡೈ ಶೋರೂಮ್ ಅಲ್ಲಿ ತೋರಿಸಿ ಆಮೇಲೆ ತಗೊಳ್ಳಿ. ಬಾರಿ 43,000 ಓಡಿದೆ ಸರ್. ಇದು 2013 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ. ಸರ್, ವಿತ್ NOC ಬೇಕಾ? ಕೊಡ್ತೀನಿ. ವಿತ್ KA ಬೇಕಾ? ಅದನ್ನು ಕೊಡ್ತೀನಿ ಸರ್. ವಿತ್ NOC ನಿಮ್ಗೆ ಇಡೀ ಬಜಾರ್, ಇಡೀ ಕರ್ನಾಟಕ ನೋಡ್ಕೊ ಬರ್ಲಿ ಸರ್. 3,10,000 ಕೊಡ್ತೀನಿ ಸರ್. ವಿತ್ NOC NOC ಆಲ್ರೆಡಿ ಬಂದ್ಬಿಟ್ಟಿದೆ. 3,10,000 ಕೊಡ್ತೀನಿ. ವಿತ್ KA ಅಂದ್ರೆ ಎಷ್ಟು? 4,10,000 ಕೊಡ್ತೀನಿ ಸರ್. ಇನ್ನೊಂದು ಆಫರ್ ಏನು ಸರ್? ಆಫರ್ ಅದು ಕಡಿಮೆ ಇಲ್ಲ ಸರ್. ಆಫರ್ ಕೊಟ್ಬಿಟ್ಟಿದ್ದೀನಲ್ಲ, ಓಪನಿಂಗ್ ಅಲ್ಲಿ ಹೇಳಿದೀನಿ. ಜಾಸ್ತಿ ಜನ ಕೇಳಿದ್ರಲ್ಲ, ಕೇಳ್ಕೊಳ್ಳಿ. ಇದಕ್ಕೆ ನಿಮ್ಗೆ 5,000 ಕ್ಯಾಶ್ ಬ್ಯಾಕ್ ಕೊಡ್ತೀನಿ. ಎಷ್ಟು? 5,000 ಅಷ್ಟೇನಾ ಸರ್? ಜಾಸ್ತಿ ಐತದು. 1,000 ಯಾರು ಕೊಡಲ್ಲ. 5,000 ಅಂದ್ರೆ 4,10,000 ನನ್ಗೆ ಕೊಟ್ರೆ 5,000 ನಾನೇ ವಾಪಸ್ 5,000 ಕ್ಯಾಶ್ ಬ್ಯಾಕ್ ಕೊಡ್ತಾ ಇದೀನಿ. ಇಲ್ಲ, ನೀವು 4,05,000 ಕೊಡಿ ಸಾಕು. ಹಂಗೆ ಅಂತೀರಾ? ಹಂಗೆ ಕ್ಯಾಶ್ ಬ್ಯಾಕ್ ಬೇಕಾ? 5,000 ಕೊಟ್ಬಿಡ್ತೀನಿ. 4,10,000 ಕೊಟ್ರೆ. ಇಲ್ಲಾಂದ್ರೆ ಲೆಕ್ಕಾಚಾರ ನಿಮ್ಗೂ ಬರುತ್ತೆ. 4,05,000 ಕೊಡಿ, ಕ್ಯಾಶ್ ಬ್ಯಾಕ್ 5,000 ನಮ್ ಕಡೆಯಿಂದ. ಓಕೆ, 4,10,000ಕ್ಕೆ ಈ ಗಾಡಿ ಪ್ಲಸ್ 5,000 ಕ್ಯಾಶ್ ಬ್ಯಾಕ್ ಇದೆ ಗಾಡಿ ಮೇಲೆ. ಸೊ ಕ್ಯಾಶ್ ಬ್ಯಾಕ್ ಬೇಡ, ನನಗೆ ಏನಾದ್ರು ಆಫರ್ ಬೇರೆ ತರ ಬೇಕು ಅಂತಂದ್ರೆ? ವಂಡರ್ಲಾ ಟಿಕೆಟ್ ಬೇಕಾ? ಕೊಡೋಣ. ರೆಸಾರ್ಟ್ ಟಿಕೆಟ್ ಬೇಕಾ? 2 ಟಿಕೆಟ್ ರೆಸಾರ್ಟ್ ಕೊಡ್ತೀನಿ. ಓಕೆ, ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದ್ರೆ ಕೊಡ್ತೀನಿ ನಾನು. ಇಲ್ಲ, ಇಲ್ಲಿ ಸಿಟಿಯಲ್ಲೇ ನಿಮ್ಗೆ ದೂರ ಓಡಕ್ಕೆ ಬೇಜಾರು, ಟ್ರಾಫಿಕ್ ಎಲ್ಲ ಹೋಗಕ್ ಬೇಜಾರು ಅಂದ್ರೆ ನಿಯರೆಸ್ಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಫನ್ ವರ್ಲ್ಡ್. ಅದು ಬೇಕಾದ್ರೆ ಟಿಕೆಟ್ ಕೊಡ್ತೀನಿ. ಖಾಲಿ ಅಂತ ಕಳ್ಸಲ್ಲ. ಗಾಡಿ ಜೊತೆ ನಿಮ್ಗೆ ಖುಷಿಯಿಂದ ಏನೋ ಒಂದು ಆಫರ್ ಕೊಟ್ಟೆ ಕಳ್ಸ್ತೀನಿ ಸರ್. ಓಕೆ, ನೆಕ್ಸ್ಟ್ ಯಾವ್ದು ಗಾಡಿ ಇದೆ ಸರ್? ನೆಕ್ಸ್ಟ್ ಬನ್ನಿ, ಒಂದು ವೈಟ್ ರಸಗುಲ್ಲ ನಿಂತಿದೆ ನೋಡ್ಕೊಳ್ಳಿ. ಸರ್, ಇದು ಫಿಯಟ್ ಲೀನಿಯಾ. ಬಾಡಿ ಲೈನ್ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರ ಸೌಂಡ್ ಹೆಂಗಿದೆ? ಸಖತ್ತಾಗಿದೆ ಗಾಡಿ, ಏನ್ ಮಾತಾಡಂಗಿಲ್ಲ. ಡೀಸೆಲ್ ಗಾಡಿ ಸರ್. ಇದು 20-22 ಮೈಲೇಜ್ ವೀಕ್ಷಕರೇ ಇದು. ಓಕೆ, 20-22 ಮೈಲೇಜ್. ಹೌದು. ಕ್ಯಾಶ್ ಬ್ಯಾಕ್ ಆಫರ್ ಜೊತೆ ಗಾಡಿ ತಗೊಂಡು ಹೋಗ್ಬಿಟ್ರೆ ನೀವು 5,000 ಡೀಸೆಲ್ ಹಾಕೋಬಿಟ್ರೇನು ನಿಮ್ಗೆ ಆರಾಮಾಗಿ ಪ್ರಯೋಜನ ಇದು. ಓಕೆ, ಸೊ 2011 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. ಇದು 98,000 ಹೊಡಿರೋದು ರೆಕಾರ್ಡೆಡ್. 4 ಫೂಟರ್ ನೋಡಿ ಹೆಂಗಿದೆ. ಯಾವ ಹೈವೇ ಹೋಗ್ತೀರಾ? ಬಾಂಬೆ ಹೈವೇ ಹೋಗ್ತೀರಾ? ಗುಜರಾತ್ ಹೈವೇ ಎಲ್ಲಿ ಹೋಗ್ತೀರಾ ಹೋಗ್ರಿ, ಟೈರ್ ನಿಮ್ಗೆ ಕೈ ಕೊಡಕ್ಕೆ ಚಾನ್ಸ್ ಇಲ್ಲ. ಸಖತ್ತಾಗಿದೆ ಗಾಡಿ. 2011 ಮಾಡಲ್, ಸೆಕೆಂಡ್ ಓನರ್, 98,000 ಹೊಡಿದೆ. ವಿತ್ ಇನ್ ಸಿಟಿ 18 ವರೆಗೂ ಮೈಲೇಜ್, ಹೈವೇ 20-22 ಮೈಲೇಜ್ ಕೊಡುತ್ತೆ. ಇಂಟೀರಿಯರ್ ಬಗ್ಗೆ ಹೇಳ್ಬೇಕಾ? ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ ಗಾಡಿ. ಸಖತ್ತಾಗಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ. ಪದೇ ಹೇಳ್ತಾ ಇದೀನಿ. ನಮ್ ತವ ಗಾಡಿ ತಗೊಂಡ್ರೆ 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಎಷ್ಟು ಹೊಡಿದೆ ಜಿನಿನೋ. 3,25,000 ಹೇಳ್ತಾ ಇದೀವಿ. 325 ಪ್ರೈಸ್ ಫೈನಲ್ ಅಂದ್ರೆ ಕುತ್ಕೋತೀರಾ ಹೇಳಿ ಸರ್. 2,75,000 ಕೊಡ್ತೀನಿ ಸರ್. ಕ್ಯಾಶ್ ಬ್ಯಾಕ್ ಎಷ್ಟು? 5,000. ಇಲ್ಲ, 1,000 ಇನ್ನೊಂದು ಜಾಸ್ತಿ ಕೊಟ್ಬಿಡೋಣ. ಬರೀ ನಿಮ್ ವೀಕ್ಷಕರು ಅಂದ್ರೆ 6,000 ಕ್ಯಾಶ್ ಬ್ಯಾಕ್ ಈ ಗಾಡಿಗೆ. ಕಡೆ 6,000 ಕ್ಯಾಶ್ ಬ್ಯಾಕ್ ಈ ಗಾಡಿ ಮೇಲೆ. ಸೊ 2,75,000 ವಿತ್ 6,000 ಕ್ಯಾಶ್ ಬ್ಯಾಕ್ ಸಮೇತ ಸಿಗುತ್ತೆ. ಒಂದು ಫಿಯಟ್ ಲೀನಿಯಾ ಡೀಸೆಲ್ ಸೆಕೆಂಡ್ ಓನರ್ ಅಲ್ಲ, ಸೆಕೆಂಡ್ ಓನರ್. 20 ಮೇಲೆ ಮೈಲೇಜ್ ಕೊಡೋ ಗಾಡಿ. 6,000 ಅಂದ್ರೆ ಲೆಕ್ಕ ಹಾಕೊಳ್ಳಿ. 2,69,000. ಇನ್ನ ಕಡಿಮೆ ಮಾಡ್ಬೇಕಾ ಪ್ರೈಸ್ ಅಲ್ಲಿ? ಅಲ್ಲಿ ಕೂತ್ಕೊಂಡು ನೋಡ್ಬಾರ್ದು. ಸುನಿಲ್ ರಾವ್ ಚಾನಲ್ ನೋಡ್ಕೊ ಬಂದಿದೀವಿ ಅಂತ ಹೇಳಿ ಎಲ್ಡಿರ್ ಜೊತೆ ಕೊಡ್ಕೊಂಡು ಇನ್ನ ಸಣ್ಣ ಪಟ್ಟೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಈ ಬಿಸ್ನಲ್ಲಿ ಎಲ್ಡಿರ್ ಕೊಡಿಸ್ತೀನಿ. ಓಕೆ, ಸೊ ನೆಕ್ಸ್ಟ್ ಯಾವುದು ಸರ್? ಬನ್ನಿ ಅಣ್ಣ, ಸ್ಪಾರ್ಕ್ ತಗೊಳ್ಳಿ ಕಮ್ಮಿ ಬಜೆಟ್ ಅಲ್ಲಿ. ಚೆವರ್ಲೆಟ್ ಸ್ಪಾರ್ಕ್ 2008 ಮಾಡಲ್ ನೋಡಿ. ಕಮ್ಮಿ ಬಜೆಟ್ ಅಲ್ಲಿ ಬೇಕು. ಗಾಡಿ ಮುಂದೆ, ಮನೆ ಮುಂದೆ ಜಾಗ ನಿಲ್ಸಕ್ಕೆ ಸುಮ್ಮನೆ ಚಿಕ್ಕ ಪಟ್ಟು ಸಣ್ಣ ಪಟ್ಟು ಜಾಗ ಇದೆಯಾ? ತಗೊಳ್ಳಿ, ಸ್ಪಾರ್ಕ್ ತಗೊಳ್ಳಿ. ಪೆಟ್ರೋಲ್ ಗಾಡಿ ಸರ್ ಇದು. 18 ಮೈಲೇಜ್ ಕೊಡುತ್ತೆ ಸರ್ ಇದು. ಓಕೆ, 2008 ಮಾಡಲ್, ಸೆಕೆಂಡ್ ಓನರ್. ಇಂಟೀರಿಯರ್ ನೋಡ್ಕೊಳ್ಳಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ 2. AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಚಿಕ್ಕ ಇಂಜಿನ್. 18-20 ವರೆಗೂ ಮೈಲೇಜ್. ಯಾವಾಗ ತಗೊಂಡ್ರು ಮಿಲ್ಕ್ ಕೇಕ್ ಇದು. ಓಕೆ, ಲೋ ಬಜೆಟ್, ಸಾಫ್ಟ್ ಇರುತ್ತೆ, ಸ್ಮೂತ್ ಇರುತ್ತೆ, ಟೇಸ್ಟ್ ಇರುತ್ತೆ. ಆ ತರ ಅದೇ ಒಂದು ಒಳ್ಳೆ ಟೇಸ್ಟಿ ಪ್ರೈಸ್ ಹೇಳಿ ಸರ್.
ಸರ್ ಟೇಸ್ಟ್ ಪ್ರೈಸ್ ಸಮೇತ ಫಸ್ಟ್ ಅದ್ರ ಮುಂಚೆ ಅಡ್ವಾಂಟೇಜಸ್ ಹೇಳ್ಬಿಡ್ತೀನಿ ಸರ್. FC ಲ್ಯಾಬ್ಸ್ ಇದೆ ಸರ್, FC ಫ್ರೆಶ್ ಮಾಡಿ ಕೊಡ್ತೀನಿ. ಓಕೆ 5 ವರ್ಷ FC ನನ್ನ ಕಡೆಯಿಂದ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಫ್ರೆಶ್ ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ 1 ವರ್ಷದ್ದು ನನ್ನ ಕಡೆಯಿಂದ. 5,000 ಕ್ಯಾಶ್ ಬ್ಯಾಕ್ ಬೇಕಾ ನನ್ನ ಕಡೆಯಿಂದ. ಟ್ರಾನ್ಸ್ಫರ್ ಬೇಕಾ ನಿಮ್ಮ ಹೆಸರು ಮೇಲೆ ನನ್ನ ಕಡೆಯಿಂದ. ಇದು ಎಲ್ಲ ಗಾಡಿಗೆ ಎಲ್ಲ ವೀಕ್ಷಕರೇ ಒಂದೊಂದು ಗಾಡಿಗೆ ನನಗೆ ಮೂಡ್ ಹೆಂಗಿದೆ ಆ ತರ, ಮತ್ತು ನಿಮ್ಗೆ ಕಂಪೇರಿಂಗ್ ಟು ಎಂಟೈರ್ ಮಾರ್ಕೆಟ್ ಯಾರು ಕೊಡ್ಬಾರ್ದು ಆ ತರ ಮಾಡಿ ಕೊಡ್ತೀನಿ. ಬರೀ ಒಂದೇ ಒಂದು ಕಡೆಯಿಂದಲೇ ಕೊಡ್ತಾ ಇದ್ದೀರಾ, ನಮ್ ಕಡೆ ಏನು ಕಮಿಷನ್ ಬೇಡ ಸರ್, ಅಷ್ಟು ಕಮಿಷನ್ ಬೇಡ. ಬಟ್ ಇನ್ನೇನ್ ಸರ್ ಪ್ರಾಫಿಟ್ ಗಾಡಿ ಮೇಲೆ ಏನ್ ಬೇಡ, ಬರೀ ನಿಮ್ ಕಡೆಯಿಂದ ವೀಕ್ಷಕರೇ ಬಂದಿದ್ದಾರೆ ಅಂತ ಹೇಳ್ಬಿಟ್ರೆ ಸಾಕು. ಓಕೆ ಎಷ್ಟು ಗೊತ್ತಾ ಪ್ರೈಸ್ ಎಷ್ಟು ಸರ್? 1,40,000 ಕೊಳ್ಳಿ ಸರ್, ಫೈನಲ್ ಫೈನಲ್. ಅದ್ರಲ್ಲಿ 5,000 ನಿಮ್ಮ ಇಟ್ಕೊಳ್ಳಿ, 1,35,000 ಆಗತ್ತೆ ಸರ್. ಓಕೆ 5,000 ಕ್ಯಾಶ್ ಬೇಕು, 1,35,000 ಗಾಡಿ. 1,35,000 ಕೊಳ್ಳಿ, ಗಾಡಿ ತಗೊಂಡೋಗ್ಲಿ ಸರ್. 1,35,000 ವಿತ್ ಕ್ಯಾಶ್ ಬ್ಯಾಕ್ ಸಮೇತ ತಗೊಂಡೋಗ್ಬೋದು ಗಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಬಹುದು, ಅದನ್ನು ಚಾವ್ಲೆಟ್ ಸ್ಪಾರ್ಕ್. ಎಷ್ಟಾಯ್ತು ಸರ್ ಲೆಕ್ಕಾಚಾರ ಹಾಕೊಳ್ಳಿ. ಇನ್ಶೂರೆನ್ಸ್ 4,000 ಇಟ್ಕೊಳ್ಳಿ ಸರ್, ಒಂದು RTO 4,000, ಒಂದು 27 ಸರ್. FC 12,000, ಒಂದು 15 ಇನ್ನ ಏನ್ ಬೇಕು ಟ್ರಾನ್ಸ್ಫರ್ದು ಎಲ್ಲ ಹಾಕಿದಿರಲ್ಲ, ಎಲ್ಲ ಕಮಿಷನ್ ಇನ್ನ 3,000 ಬಿಟ್ಬಿಡಿ. ಒಂದು 25 25,000 ಸರ್. 25,000 ಬೆನಿಫಿಟ್ ಕೊಡ್ತಾ ಇದೀನಿ. ಅದೇ 25,000ಗೆ ನೀವು ಊಟಿ ಕೊಡೆಕನಾಲ್ ಕೂರ್ಗ್ ಆರಾಮಾಗಿ ಹೋಗಿ ಬನ್ನಿ ಸರ್ ಫ್ಯಾಮಿಲಿ ಜೊತೆ. ಓ ಸೂಪರ್ ಆಗಿ ತಗೊಳ್ಬಹುದು ಗಾಡಿ. 2008 ಮಾಡಲು ಒಂದು ಚಾವ್ಲೆಟ್ ಸ್ಪಾರ್ಕ್. ಸೊ ನೆಕ್ಸ್ಟ್ ಯಾವ್ದು ಗಾಡಿ ಇದೆ ಸರ್? ನೋಡಿ ಸರ್, ಇದು ಇಂಡಿಗೋ ಹೆಂಗಿದೆ ಸರ್, ಸಖತ್ತಾಗಿದೆ ಗಾಡಿ. ಪೆಟ್ರೋಲ್ ಗಾಡಿ ಇದು. ನನ್ ಅಡ್ವೈಸ್ ಏನಂದ್ರೆ ತಗೊಳ್ಬೇಕಂದ್ರೆ ಪೆಟ್ರೋಲ್ ತಗೋಬೇಕು. ಇಂಡಿಗೋ ಅಲ್ಲಿ ಡೀಸೆಲ್ ಮೂವ್ಮೆಂಟ್ ಇದೆ ಅಂತ ಓಕೆ ಅಪ್ಕೊಂತೀನಿ, ಬಟ್ ಮೇಂಟೈನ್ ಮಾಡ್ಬೇಕು ಮತ್ತು ಈ ತರ ಕ್ಲಾಸ್ ಕ್ವಾಲಿಟಿಯಲ್ಲಿ ಇರಲ್ಲ. ಓಕೆ ಸರ್, ಇದು ಬಂದು ಇಂಡಿಗೋ CS ವೇರಿಯಂಟ್ ಪೆಟ್ರೋಲ್ ಗಾಡಿ, 2010 ಮಾಡಲು. ಓಕೆ ಸಿಂಗಲ್ ಓನರ್ ಸರ್, ಸಿಂಗಲ್ ಗಾಡಿ. ಹೌದು, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ. ಇಂಟೀರಿಯರ್ ನೋಡಿ ಸರ್ ಹೆಂಗಿದೆ, ಮದ್ವೆ ಹುಡುಗಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಇದೆ. ಇಂಟೀರಿಯರ್ ಕೂಡ ನಾವು ವಾಶ್ ಮಾಡ್ತೀವಿ ಎಲ್ಲ ಗಾಡಿಗೆ. ಸಿಂಗಲ್ ಸ್ಕ್ರಾಚ್ ಇಲ್ಲ. ಹೆಂಗಿದೆ ನೋಡ್ರಿ, ಹೆಂಗಿದೆ ನೋಡ್ರಿ. 4 ಜನ ಕೇಳ್ಬೇಕು ಇಷ್ಟಳೆ ಗಾಡಿ ಎಲ್ಲಿ ತಗೊಂಡಿದ್ದು, ಈ ತರ ಮೇಂಟೈನ್ ಮಾಡಿರೋ ಗಾಡಿ ಅಂತ ನನ್ನ ಹೆಸರು ಹೇಳ್ಬೇಕು. ಒಂದ್ ಸ್ಮಾರ್ಟ್ ಹುಡುಗ ಇದಾನೆ ಅಲ್ಲಿ ಹೋಗಿ ಅಂತ ಕಳಿಸ್ಬೇಕು ನನ್ಗೆ. ನೀವು ಫೋಟೋ ತೋರಿಸ್ಬಿಟ್ಟು ಅವ್ರಿಗೆ ಕಳಿಸ್ಬೇಕು ಶೋರೂಮ್ಗೆ. 2010 ಮಾಡಲು, ಸಿಂಗಲ್ ಓನರ್ ಸರ್, 47,000 ಹೊಡಿರೋದು ರೆಕಾರ್ಡೆಡ್. ಓಕೆ ಇದು ಗಾಡಿ ನಾನು ಏನ್ ಮಾಡ್ತೀನಿ, ಫ್ರೀ ಕೊಡ್ತೀನಿ ಟೆಂಪರಿಂಗ್ ಇದೆ ಅಂತ ಹೇಳ್ಬಿಟ್ರೆ. ಅಷ್ಟೊಂದು ಕಾನ್ಫಿಡೆನ್ಸ್ ಫ್ರೀ. ಟಾಟಾ ಶೋರೂಮ್ಗೆ ಹೋಗೋಣ, ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡೋಣ, ಅಲ್ಲೇ ಬಿಸಾಕ್ ಬಂದ್ಬಿಡ್ತೀನಿ. ಕಲ್ಲು ಎದ್ಬಿಟ್ಟು ಇದೇ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಟೆಂಪರಿಂಗ್ ಇದೆ ಅಂತ ಹೇಳ್ಬಿಟ್ರೆ. ಓಕೆ ಸರ್, ಟಚ್ ಅಪ್ ಪಾಲಿಶ್ ಎಲ್ಲ ಆಗಿದೆ, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ. ಪೆಟ್ರೋಲ್ ಗಾಡಿ 15-16 ವರೆಗೂ ಮೈಲೇಜ್ ಕೊಡುತ್ತೆ. 2010 ಮಾಡಲ್, ಸಿಂಗಲ್ ಓನರ್ ಸರ್. ಕಮ್ಮಿ ಬಜೆಟ್ ಅಲ್ಲಿ ಸರ್ ಇದು. ಎಷ್ಟು ಸರ್ ಕಮ್ಮಿ ಬಜೆಟ್? 2,25,000 ಹೇಳ್ತಾ ಇದೀವಿ ಸರ್. 225. ಒಂದು ಫೈನಲ್ ಪ್ರೈಸ್ ಅಂತ ಎಷ್ಟಕ್ಕೆ ಹಾಕ್ಬೋದು? ಸುಮಾರು ಜನಕ್ಕೆ ಜಾಸ್ತಿ ಕಾಣುತ್ತೆ ಸರ್ ಇದು. ಏನಪ್ಪ ಇವನು ಜಾಸ್ತಿ ಹೇಳ್ತಾ ಇದ್ದಾನೆ, ಹೋಗಿರೋದು ಮಾಡಲು, ಹಳೆ ಮಾಡಲು, ಕ್ಯಾಪ್ ತರ ಗಾಡಿಗೆ ಅಂತ. ಅಣ್ಣ ಇಲ್ಲೊಂದ್ಸಲಿ ಬನ್ನಿ, ನಾವು ಕೊಡೋದು ಬಿರಿಯಾನಿ ಒಂದ್ಸಲಿ ತಿನ್ನಿ, ಎಲ್ಲೂ ಹೋಗಲ್ಲ ಆ ತರ ನಾವು ಕೊಡ್ತೀವಿ. 225 ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು. ಸುನೀಲ್ ರಾವ್ ಚಾನಲ್ ಇಂದ ಬಂದ್ಬಿಟ್ರೆ 185 ಫೈನಲ್ ಸರ್. ಕ್ಯಾಶ್ ಬ್ಯಾಕ್ ಏನಿಲ್ವಾ ಗಾಡಿ ಮೇಲೆ? 5,000, 180, ಇನ್ನ 2,000, 177. ನಿಮ್ 178. ಬಟ್ ನಿಮ್ ಬಾಯಿಂದ ಬಂದಿದೆಯಲ್ಲ 177ಗೆ ಕೊಡೋಣ, ಹೋಗಿ ಅಣ್ಣ. ಓಕೆ ನೋಡಿ, 1,70,000ಗೆ ವಿತ್ ಎಲ್ಲ ಕ್ಯಾಶ್ ಬ್ಯಾಕ್ ಎಲ್ಲ 177. ಓಕೆ 177ಗೆ ಕ್ಯಾಶ್ ಬ್ಯಾಕ್ ಎಲ್ಲ ಮುಗ್ದಿ 177ಗೆ ಫೈನಲ್ ಒಂದು ಕುಂತಿದೆ ಗಾಡಿ. ಸೊ ಎಷ್ಟು ಬೇಗ ಬಿಡ್ತೀರಾ ಅಷ್ಟು ಬೇಗ ತಗೊಂಡೋಗ್ಬೋದು ಗಾಡಿ. ನೆಕ್ಸ್ಟ್ ಆಯ್ತು ಸರ್, ಬೀಟ್ ಇದೆ ಅಲ್ಲ ಅಣ್ಣ, ಹೆಂಗಿದೆ ನೋಡ್ರಿ ಗಾಡಿ, ಮದ್ವೆ ಹುಡುಗಿ ತರ ಇದೆ ನೋಡ್ರಿ. ಇದು ಕಲರ್ ತುಂಬಾ ಇಷ್ಟಪಟ್ಟವ್ರು ಇದಾರೆ, ತುಂಬಾ ಇಷ್ಟಪಟ್ಟ. ಐಟ್ ಅಂತ ತಗೋ ಬದ್ಲಿ ಇದು ತಗೋಬಹುದು ಸರ್ ನನ್ನ ಪ್ರಕಾರ. ಯಾಕಂದ್ರೆ ಪವರ್, ನೋಡಕ್ಕೆ ಮಜಾ, ನೋಡಕ್ಕೆ ಹೆಂಗ್ ಫುಲ್ ಕಾಣತ್ತೆ ಗೊತ್ತಾ. ಒಂದ್ ಹುಡುಗಿ ಜೊತೆ ಡೇಟ್ ಮಾಡಿದ್ರೆ ಹೆಂಗ್ ಕಾಣತ್ತೆ ಗೊತ್ತಾ, ಅಫಿಷಿಯಲ್ ತರ ಲುಕ್ ಕಾಣತ್ತೆ. 2010 ಮಾಡಲು. ಓಕೆ ಸೆಕೆಂಡ್ ಓನರ್, 69,000 ಹೊಡಿರೋದು ರೆಕಾರ್ಡೆಡ್. 4 ಕೊಟ್ಟರೆ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಸೊ ಇಂಟೀರಿಯರ್ ನೋಡೋದಾದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಇದೆ. 18 ವರೆಗೂ ಮೈಲೇಜ್ ಕೊಡುತ್ತೆ ಸರ್. ಪೆಟ್ರೋಲ್ ಗಾಡಿ 15-16 ವರೆಗೂ ನಿಮ್ಗೆ ಮೈಲೇಜ್ ವಿತಿನ್ ಸಿಟಿ ಕೊಡುತ್ತೆ. ಡಿಫಾಗರ್, ರಿಯರ್ ವೈಫರ್ ಕೂಡ ಬರುತ್ತೆ. ಪೆಟ್ರೋಲ್ ಗಾಡಿ LT ಇದು. ಓಕೆ LT ಟಾಪ್ ಎಂಡ್. ಹೌದು, ಟಾಪ್ ಎಂಡ್ ಅಂದ್ರೆ ಮಿಡಲ್ ವೇರಿಯಂಟ್. ಇದರಲ್ಲಿ ಸುಮಾರು ಗಾಡಿ ಆಪ್ಷನಲ್ದು ಟಾಪ್ ಎಂಡ್ ಬಂದಿದೆ. ಮ್ಯಾಗ್ವಿಲ್ ಏರ್ ಬ್ಯಾಗು ಬರುತ್ತೆ, ಅದು LT ಆಪ್ಷನಲ್. ಅದು ಇದಲ್ಲ, ಇದು LT ಇದು. ಓಕೆ ಸಕ್ಕದಾಗಿದೆ. ಕಮ್ಮಿ ಬಜೆಟ್ ಅಲ್ಲಿ ಬೇಕಂದ್ರೆ ಇದು ತಗೋಬಹುದು. ಸುಮಾರು ಜನ ಹೇಳ್ತಾರೆ ಪಾರ್ಟ್ ಸಿಗಲ್ಲ, ಏನ್ ಸಿಗಲ್ಲ ಅಂತ. ಅವೆಲ್ಲ ಬೇಡ, ಡೌಗಳು ಎಲ್ಲ ಸಿಗತ್ತೆ. ಇಲ್ಲ ಅಂತ ನಾವೇ ರೀಸೇಲ್ ಮಾಡಲ್ಲ. ಹೌದೌದು, ಎಲ್ಲ ಪಾರ್ಟ್ ಸಿಗತ್ತೆ ವೀಕ್ಷಕರೇ. ಯಾರು ಹೇಳ್ತಾನೆ ಮೆಕ್ಯಾನಿಕ್ ಸರ್ವಿಸ್ ಇಲ್ಲ ಅಂತ, ಅವನ್ಗೆ ಇದು ರೆಡಿ ಮಾಡಕ್ಕೆ ಬರಲ್ಲ, ಬುದ್ಧಿನೇ ಇರಲ್ಲ ಅವನ್ಗೆ. ಅವನು ಅದೇ ತರ ಹೇಳೋದು. ಓಕೆ ಸೊ ಗೊತ್ತು, ಅವನು ಈ ತರ ಹೇಳಲ್ಲ. ಓಕೆ ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್? ಸರ್ ಪ್ರೈಸ್ ಇದಕ್ಕೆ 2.5 ಲಕ್ಷ ಹೇಳ್ತಾ ಇದೀವಿ ಸರ್. ಏನೊಂದು ಎಷ್ಟು ಗಂಟೆ ಆಗ್ಬೋದು ಸರ್?
ಸರ್ ಕ್ಯಾಶ್ ಬ್ಯಾಕ್ ಎಲ್ಲ ಬಿಟ್ಟು 190 ಕೊಟ್ರೆ ಸಾಕು ಬಿಡಿ ಸರ್. ಕ್ಯಾಶ್ ಬ್ಯಾಕ್ ಎಲ್ಲ ಸೇರಿಸಿ 190ಕ್ಕೆ ಗಾಡಿ 190 ಕೊಟ್ಬಿಟ್ರೆ ಇದ್ರ ಗಾಡಿ ಬಿಟ್ಬಿಡ್ತೀನಿ ಸರ್. ಓಕೆ 1,90,000 ಕೊಟ್ರೆ ನಿಮ್ಗೆ ಆರಾಮಾಗಿ ಒಂದು 2000 195 ಐತ್ ಲೆಕ್ಕ. 5,000 ಬಿಡ್ತಾ ಇದೀವಿ, 190ಗೆ ಕೊಡ್ತಾ ಇರೋದು. ಸುನೀಲ್ ರಾವ್ ಬಂದಿದ್ದಾರೆ, ಅದಕ್ಕೆ ಇನ್ನ ಖುಷಿಯಿಂದ 2,000 ಕಡಿಮೆ ಮಾಡ್ತಾ ಇದ್ದೀನಿ. 188 ಕೊಳ್ಳಿ, ಗಾಡಿ ತಗೊಂಡು ಹೋಗ್ತಾ ಇರ್ಬೇಕು, ಒಂದು ಡೇಟ್ ಹೊಡಿತಾ ಇರ್ಬೇಕು ಅಷ್ಟೇ. ಓಕೆ, ಅಷ್ಟೊಂದು ಚೆನ್ನಾಗಿದೆ ಗಾಡಿ ಕೂಡ. ಒಂದು ಚಾವ್ಲೆಟ್ ಬೀಟು, ಹಾಗೆ ಒಂದು ಚಾವ್ಲೆಟ್ ಆಮ್ಯಾನ ಸರ್. ಆವಿಯೋ ಓಕೆ, ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಬೇಕಾ? ಸಿಡಾನ್ ಗಾಡಿ, ದೊಡ್ಡ ಗಾಡಿ ಕೊಡ್ತೀನಿ ಬಾಣ. 2006 ಮಾಡಲ್, ಸೆಕೆಂಡ್ ಓನರ್. FC ಬಗ್ಗೆ ಚಿಂತೆನಾ? ಬಿಟ್ಬಿಡಿ, ತಲೆಯಿಂದ ತೆಗ್ಬಿಟ್ಟು ಬಿಸಾಕ್ರಿ ರೀ. FC ಫ್ರೆಶ್ ಇದೆ ಅಣ್ಣ. 2006 ಮಾಡಲ್, ಸೆಕೆಂಡ್ ಓನರ್. ಎಷ್ಟು ಓಡಿದೆ? 1,20,000. ನಿಜಾನಾ? ಹೌದು, ಬೇರೆಯವ್ರು ಇಟ್ಟಾರಲ್ಲ, ನಾವ್ ಇಟ್ಟಿರ್ತೀವಿ ರೀ, ನಾವ್ ಟ್ಯಾಂಪರಿಂಗ್ ಮಾಡಲ್ಲ. 2006 ಮಾಡಲ್, ಸೆಕೆಂಡ್ ಓನರ್. 1,20,000 ಓಡಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಇದೇನ್ ಗೊತ್ತಾ? ಸ್ಪೈಲರ್ ಇದು. ಇದಿದ್ರೇನೆ ಮಜಾ ಬೇರೆ ಓಡಕ್ಕೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ರೋಡ್ ಮೇಲೆ ಹೋದ್ರೆ. ಹೌದು, ನೋಡ್ಕೊಳ್ಳಿ ಹೆಂಗಿದೆ ಅಂತ. ಹೊಸ ನಂಬರ್ ಪ್ಲೇಟ್ ಕೂಡ ಹಾಕಿರೋದು ನಾವು. ಸೊ ನೋಡ್ತಾ ಇದ್ದೀವಿ ಚಾವ್ಲೆಟ್ ಆವಿಯೋ, ಚಕ್ಕದಾಗಿದೆ. ಸಿಡಾನ್ ವೆಹಿಕಲ್, ಪೆಟ್ರೋಲ್ ಅಲ್ಲ ಸರ್ ಗಾಡಿ? ಪೆಟ್ರೋಲ್ ಅಣ್ಣ ಇದು. 15 ಆರಾಮಾಗಿ ಮೈಲೇಜ್ ಕೊಡುತ್ತೆ. ಫ್ರೆಶ್ FC ಸಮೇತ ಇದೆ. 4 ಮ್ಯಾಗ್ವೀಲ್ ಇದೆ. ಎಲ್ಲ ಪಾರ್ಟ್ ಸಿಗತ್ತೆ ವೀಕ್ಷಕರ, ಏನ್ ಟೆನ್ಷನ್ ತಗೋಬೇಡಿ. ಅದ್ರ ಬಗ್ಗೆ ನಿಮ್ಗೆ ಪೂರ್ತಿ ಡೀಟೇಲ್ ಇಲ್ಲಿ ಪ್ರೂಫ್ ಸಮೇತ ಕೊಡ್ತೀನಿ. ಬರೀ ಮಾತಲ್ಲ, ಪ್ರೂಫ್ ಕೊಟ್ಟೆ ಕಳಿಸ್ತೀನಿ. ಎಲ್ಲಿ ಸಿಗತ್ತೆ, ಹೇಗ್ ಸಿಗತ್ತೆ, ಎಷ್ಟು ಟೈಮ್ ಅಲ್ಲಿ ಸಿಗತ್ತೆ ಅಂತ. ಸರ್ ಇದು ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಸಿಡಾನ್. ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ. 2006 ಮಾಡಲ್, ಸೆಕೆಂಡ್ ಓನರ್ ವಿತ್ ಫ್ರೆಶ್ FC. 1,20,000 ಓಡಿದೆ. ಪೆಟ್ರೋಲ್ ಗಾಡಿ. ಇದಕ್ಕೆ ಲೋನ್ ಆಗಲ್ಲ ಸರ್ ನೀವು, ಯಾಕಂದ್ರೆ 2006 ಮಾಡಲ್ ಆಗಲ್ಲ ಲೋನು. ಓಕೆ, ಅದೊಂದು ಕ್ಲಿಯರ್ ಬ್ರೀಫ್ ಆಗಿ ಕೊಡ್ತೀನಿ. ಫುಲ್ ಕ್ಯಾಶ್ ಅಲ್ಲಿ ತಗೊಳ್ಳೋಕೆ ಸರ್ 2,25,000 ಹೇಳ್ತಾ ಇದೀವಿ. 225, 185ಗೆ ಕೊಡ್ತೀವಿ ಸರ್. ಅದರಲ್ಲಿ ನೀವು ಪ್ರೀತಿಯಿಂದ 5,000 ಕ್ಯಾಶ್ ಬ್ಯಾಕ್ ಅಂತ ಕಮಿಟ್ಮೆಂಟ್ ಮಾಡಿದೀವಿ. 5,000 ಕಡಿಮೆ ಮಾಡಿ 180ಗೆ ಕೊಡ್ತೀನಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ. ಓಕೆ, 1,80,000ಕ್ಕೆ ಒಂದು ಚಾವ್ಲೆಟ್ ಆವಿಯೋ LT ಟಾಪ್ ಅಂಡ್ ವೇರಿಯಂಟ್ 1.6 ಲೀಟರ್ ಪೆಟ್ರೋಲ್ ಗಾಡಿ. ಕ್ರೇಜಿ ಆಗಿದೆ ಗಾಡಿ. ಸೊ ನೆಕ್ಸ್ಟ್ ಯಾವ್ದಿದೆ ಸರ್? ಮಾನ್ಸಾ. ಓಕೆ, ಟಾಟಾ ಮಾನ್ಸಾ. ನೋಡ್ರಿ ಸೌಂಡ್, ಬಿಲ್ಡ್ ಕ್ವಾಲಿಟಿ ಹೆಂಗಿರುತ್ತೆ ಗೊತ್ತಾ? ಪಲ್ಟಿ ಹೊಡೆದ್ರು ಏನಾಗಲ್ಲ. ನಿಮ್ಗೂ ಗೊತ್ತು, ನಮಗೂ ಗೊತ್ತಿಲ್ಲ. ಬನ್ನಿ ನಾನು ಹೇಳ್ಕೊಡ್ತೀನಿ ಹೆಂಗಿದೆ ಗಾಡಿ, ಹೇಗೆ ಮೇಂಟೈನ್ ಮಾಡೋದು ಎಲ್ಲ ಅಂತ. ಸರ್ ಸೂಪರ್ ಗಾಡಿ ಸರ್ ಇದು. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಟಾಟಾ ಮಾನ್ಸಾ ಡೀಸೆಲ್ ಗಾಡಿ. ಫಸ್ಟ್ ಮೈಲೇಜ್ ಹೇಳ್ಬಿಡ್ತೀನಿ ನೋಡಿ. ವಿತಿನ್ ಸಿಟಿ 17 ಕೊಡುತ್ತೆ. ಹೈವೇ 20-22 ಕೊಡುತ್ತೆ. ಓಕೆ, 4 ಒಳ್ಳೆ ಟೈರ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ. 100% ಆಕ್ಸಿಡೆಂಟ್ ಫ್ರೀ. 2010 ಮಾಡಲ್ ಸರ್ ಇದು. ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಇಂಟೀರಿಯರ್ ಇಷ್ಟು ಚೆನ್ನಾಗಿರಲ್ಲ ಸರ್ ಎಲ್ಲರೂ. ಹೌದು. ಈ ಈ ತರ ಬಟ್ಟೆ ಸೀಟ್ಸ್ಗೆ ಇಷ್ಟು ಕ್ಲೀನ್ ಆಗಿರಲ್ಲ. ನಾವು ಕ್ಲೀನ್ ಮಾಡಿಸ್ತೀವಿ. ಅದು 1,000-2,000 ನಾವು ಮುಖ ನೋಡಲ್ಲ ಸರ್. ನಾವು ಕ್ಲೀನ್ ಮಾಡಿ ಇಟ್ಟಿರ್ತೀವಿ. ಡೋರ್ ಪ್ಯಾಡ್, ರೂಫ್, ಡ್ಯಾಶ್ ಬೋರ್ಡ್ ಎಲ್ಲ. ರಬ್ಬಿಂಗ್ ಪಾಲಿಶ್ ಬೇರೆ, ಇಂಟೀರಿಯರ್ ವಾಷಿಂಗ್ ಬೇರೆ. ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ಎಲ್ಲ ಹೊಸ ಗಾಡಿ ತಗೊಂಡ್ ಹೋಗ್ತಾ ಇದೀರಲ್ಲ, ಆ ತರ ನಾನು ಟೇಸ್ಟ್ ಮಾಡಿ ಕೊಡೋದಿಲ್ಲ ನಿಮ್ಗೆ. ಓಕೆ, ನೋಡಿ ಯಾರು ಒಂದು ಟಾಟಾ ಇಂಡಿಕಾ ಮಾನ್ಸಾ ನೋಡ್ತಾರೆ, ಒಂದು ಒಳ್ಳೆ ಇದೆ ಗಾಡಿ ಕೂಡ. ಸೊ ಏನಾದ್ರು ಸರ್ಪ್ರೈಸ್ ಇದು ಸರ್? 2010 ಮಾಡಲ್ ಡೀಸೆಲ್ ಗಾಡಿ, ಸೆಕೆಂಡ್ ಓನರ್. 1,13,000 ಓಡಿರೋದು ರೆಕಾರ್ಡೆಡ್. 500 ರೂಪಾಯಿ ಕೊಟ್ರೆ ಟ್ಯಾಂಪರಿಂಗ್ ಅಂತ. ನಾವು ಟ್ಯಾಂಪರಿಂಗ್ ಮಾಡಲ್ಲ ಸರ್. ಓಕೆ, ಏನ್ ಕಾರಣಕ್ಕೂ ಮಾಡಲ್ಲ ನಾವು. 5,000 ಪ್ರೀತಿಯಿಂದ ತಗೋತೀನಿ, ಇಲ್ಲ ಕೊಳ್ಳೇಬೇಕು ಅಂತ. ಬಟ್ ಟ್ಯಾಂಪರಿಂಗ್ ಕಚ್ಚಡ ಕೆಲಸ ನಾನು ಮಾಡಲ್ಲ. 2010 ಮಾಡಲ್, ಸೆಕೆಂಡ್ ಓನರ್, ಟಾಟಾ ಮಾನ್ಸಾ ಡೀಸೆಲ್ ಗಾಡಿ. 1,13,000 ಓಡಿರೋದು ರೆಕಾರ್ಡೆಡ್. ಸರ್ 2,75,000 ಸರ್. 2,75,000. ಹೌದು. ಎಷ್ಟಕ್ಕೆ ಕೊಡ್ಬೇಕು ಸರ್? 2.5 ಲಕ್ಷ. ಏನ್ ಜಾಸ್ತಿ ಐತಲ್ಲ? ನೀವು ವೀಕ್ಷಕರಾಗಿ ಕಮ್ಮಿ ಮಾಡೋಣ ಅಂತ ಹೇಳ್ತಾ ಇದ್ದೆ ನಾನು. ಆಯ್ತು ಹೋಗ್ಲಿ ಸರ್, 7,40,000 ಕೊಡೋಣ. 2,40,000 ವಿತ್ ಕ್ಯಾಶ್ ಬೇಕು. ಕ್ಯಾಶ್ ಬ್ಯಾಕ್ ಬಿಟ್ಟಿ, ಕ್ಯಾಶ್ ಬ್ಯಾಕ್ ಬಿಟ್ಟಿದೆ. 5,000 ತಗೋಬಿಡ್ಲಿ. 7,35,000 ಬೇಡ. ಇನ್ನ 1,000 ಕಡಿಮೆ. 7,34,000. ಏನೋ ಇನ್ನ ನೀವು ಸ್ಮೈಲ ಹೊಡಿತಾ ಇಲ್ಲ. ಇನ್ನ 1,000 ಕಡಿಮೆ ಹೋಗಿ. 232 ಫೈನಲ್. 7,33,000 ಬರೀ ನಿಮ್ ಚಾನಲ್ ಮುಖಾಂತರ ಬಂದ್ರೆ. ನಿಮ್ಗೆ ಬರೀ ಸುನಿಲ್ ರಾವ್ ಚಾನಲ್ ಇಂದ ಬಂದಿದೆ ಅಂತ ಹೇಳ್ಬಿಟ್ರೆ ಸಾಕು. 7,33,000 ಗಿಟ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಒಂದು ಬ್ಯಾಗ್ ಇದೆ ಸರ್. ಲೋ ತುಂಬಾ ಡಿಮಾಂಡೇಬಲ್ ಗಾಡಿ, ಲೋ ಮೇಂಟೆನೆನ್ಸ್ ಗಾಡಿ. 2 ವೀಲರ್ ಗಿಂತ ಒಂದು ಕಾರ್ ಇಟ್ಕೊಂಡು ಓಡಿಸ್ಕೋಬಹುದು ಸರ್. ಓಕೆ, 2009 ಮಾಡಲ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್, 69,000 ಓಡಿರೋದು ರೆಕಾರ್ಡೆಡ್. ತೋರಿಸ್ಬಿಡಿ ಸರ್ ಇದು. ಓಕೆ, ಡೆಲ್ಲಿ ಎಲ್ಲ ಪ್ರೂಫ್. ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ವೀಕ್ಷಕರೇ. NOC ಆಲ್ರೆಡಿ ಬಂದ್ಬಿಟ್ಟಿದೆ. 2 ದಿವಸದಲ್ಲಿ ಕರ್ನಾಟಕ ನಂಬರ್ ಕೊಡ್ತೀನಿ. ಇಂಟೀರಿಯರ್ ತೋರಿಸ್ಕೊಡಿ ಸರ್. ಪವರ್ ಸ್ಟೇರಿಂಗ್ ಬರುತ್ತೆ. AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಇಂಟೀರಿಯರ್ ಕೂಡ ವಾಶ್ ಆಗಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಈ ತರ ಇರೋದ್ ಗಾಡಿ ಇದು. ಹೆಂಗಿದೆ ನೋಡ್ಕೊಳ್ಳಿ. ಸಖತ್ತಾಗಿದೆ ಗಾಡಿ. ಸಿಂಗಲ್ ಸ್ಕ್ರಾಚ್ ಇಲ್ಲ. 100% ಆಕ್ಸಿಡೆಂಟ್ ಫ್ರೀ. ಓಡೋಮೀಟರ್ 69,000 ಓಡಿರೋದು ರೆಕಾರ್ಡೆಡ್. 4 ಟೈರ್ ಸರ್. ಕಂಪ್ಲೇಂಟ್ ಇಲ್ಲ ಸರ್. ಹೊಸ ಟೈರ್ ಸರ್. ಸಿಂಗಲ್ ಸ್ಕ್ರಾಚ್ ಇಲ್ಲ. ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಇದು ವೀಕ್ಷಕರ. ವಿತ್ NOC ಬೇಕಾ?
5,000 ಕಡಿಮೆ ಮಾಡಿ ಕೊಡ್ತೀನಿ. 1,40,000ಗೆ ಅಂತ ಹೇಳ್ತಾ ಇರೋದು. 5,000 ಕ್ಯಾಶ್ ಬ್ಯಾಕ್ ನಿಮ್ದು. 1,35 ಕೊಡಿ ಸಾಕು. ಕರ್ನಾಟಕ ಮಾಡ್ಕೊಡ್ಬೇಕಾ? 2009 ಮಾಡಲ್ ಸಿಂಗಲ್ ಓನರ್ 69,000 ಹೊಡಿದೆ. ಎಷ್ಟಾಗ್ ಬೇಕು? 1,90 ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ. 5,000 ನಿಮ್ದು ಕ್ಯಾಶ್ ಬ್ಯಾಕ್ ತಗೋಬಿಡಿ. 1,85 ಕೊಳ್ಳಿ ಸರ್. 1,85 ಕೊಳ್ಳಿ. ಮಾಡಿ ಕೊಡ್ತೀನಿ ಸಾಕು. ಬರೀ ನಿಮ್ ಚಾನಲ್ ಕಡೆ ಮುಖಾಂತರ ಬಂದಿದೀವಿ ಸುನಿಲ್ ರಾವ್ ಅಂತ ಅಷ್ಟು ಹೇಳ್ಬಿಟ್ರೆ ಸಾಕು ಸರ್ ನಮ್ಗೆ. 1,85ಕ್ಕೆ ವಿತ್ ಕ್ಯಾಶ್ ಬ್ಯಾಕ್ ಆಫರ್. ಬರೀ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,85ಗೆ ಕೊಡ್ತೀವಿ. ನೆಕ್ಸ್ಟ್ ಸರ್ ಪುಂಟೋ ಇದೆ. ಫಿಯಟ್ ಪುಂಟೋ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸೊ ಸ್ವಿಫ್ಟ್ ಹುಡುಕರಿಗೆ ಸ್ವಿಚ್ ಆಗೋಕೆ ಬೆಸ್ಟ್ ವೆಹಿಕಲ್. ಸೊ ಈ ಗಾಡಿ ಡೀಟೇಲ್ಸ್ ಸರ್ ಫಿಯಟ್ ಪುಂಟೋ ಒಳ್ಳೆ ಗಾಡಿ ಸರ್. ಹ್ಯಾಚ್ ಬ್ಯಾಕ್ ಗಾಡಿ ನೋಡಿ. ಫಸ್ಟ್ ಹೇಳ್ಬಿಡ್ತೀನಿ, ಇದು ಹೊಸದ್ ಹಾಕಿರೋದು. ಡಿಫಾಗರ್ ಇದೆ. 4 ಟೈರ್ ಚೆನ್ನಾಗಿದೆ. ಡೀಸೆಲ್ ಗಾಡಿ. 22 ಮೈಲೇಜ್ ಕೊಡುತ್ತೆ. 2013 ಮಾಡಲ್. ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಸಖತ್ತಾಗಿದೆ ಗಾಡಿ ಸರ್. ವಿತ್ ಇನ್ ಸಿಟಿ ಲಿಮಿಟ್ 18ವರೆಗೂ ಮೈಲೇಜ್ ಕೊಡುತ್ತೆ. ಹೈವೇ 20-22 ಆರಾಮಾಗಿ ಕೊಡುತ್ತೆ ಸರ್. ಸೊ ಮೈಲೇಜ್ 20-22 ತನಕ ಬರುತ್ತೆ. ಸುಮ್ಮನೆ ಕೊಡುತ್ತೆ ಮೈಲೇಜ್. 20-22 ಮಾಡಲ್ ಅಲ್ಲಿ ಇದೆ. 13 ಮಾಡಲ್. ಓನರ್ಶಿಪ್ ಸಿಂಗಲ್ ಓನರ್. 1,16,000 ಹೊಡೆದಿರೋದು ರೆಕಾರ್ಡೆಡ್ ಸರ್. ನಾವು ಟ್ಯಾಂಪರಿಂಗ್ ಏನ್ ಕಾರಣಕ್ಕೂ ಮಾಡೋದೇ ಇಲ್ಲ. ಚಿಲ್ಲಿ ಚಿಕನ್ ಹೆಸರು ಕೊಟ್ಟಿದ್ದೀನಿ ಇದಕ್ಕೆ ಇವತ್ತು. ಚಿಲ್ಲಿ ಚಿಕನ್ ಇದು ಎಷ್ಟಾಗತ್ತೆ ಬೇಗ ಬಂದು ತಗೊಂಡೋಗಿ. ಈ ತರ ಗಾಡಿ ನಿಮ್ಗೆ ಸಿಗಕ್ಕೆ ಚಾನ್ಸೇ ಇಲ್ಲ. ಸೊ ಎಷ್ಟಾಗುತ್ತೆ ಸರ್ ಫೈನಲ್ ಪ್ರೈಸ್ ಅಂದ್ರೆ? ಸರ್ 325 ಹೇಳ್ತಾ ಇದೀವಿ ಸರ್. 280ಗೆ ಕೊಡ್ತೀನಿ ಸರ್. 280ಗೆ ಫೈನಲ್? ಹೌದು ಸರ್. ಅದರಲ್ಲಿ 5,000 ಕಡಿಮೆ ಮಾಡ್ಕೊಳ್ಳಿ ಸರ್. 2,75,000. ಇನ್ನ 2,000 ಕಡಿಮೆ ಮಾಡಿ ಕೊಡ್ತೀನಿ ಹೋಗಿ ಸರ್. 2,73,000 ಸರ್. 2,23,000ಕ್ಕೆ ಒಂದು ಫಿಯಟ್ ಪುಂಟೋ ಡೀಸೆಲ್ 2013 ಮಾಡಲ್ ಸಿಂಗಲ್ ಓನರ್ 2,73,000ಗೆ ಗಾಡಿ ಕೊಡ್ತೀನಿ ಸರ್. ನಿಮ್ಗೆ ಯಾರು ಕೊಡಲ್ಲ ಈ ತರ ಕ್ವಾಲಿಟಿ ಗಾಡಿ. ಹಾಗೆ ನೆಕ್ಸ್ಟ್ ಗಾಡಿ ಇನ್ನ ಗಾಡಿಗಳು ಇದೆ. ಒಂದು ಗಾಡಿ ಇವಾಗ ಬಂದಿದೆ, ಒಂದು ಗನ್ ಬಂದಿದೆ, ನೋಡ್ಕೊಳ್ಳಿ ಯಾವ್ದಿದೆ ಅಂತ. ಟೊಯೋಟಾ ಕರೋಲಾ ಆಲ್ಟಿಸೋ ಜಸ್ಟ್ ಬಂದು ನಿಂತಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ. ಇದ್ರೂ ನಾನು ಕವರ್ ಮಾಡಿ ಕೊಡ್ತೀನಿ. ಇದೆಲ್ಲ ನೋಡಿ, ಇದೆಲ್ಲ ಒರಿಜಿನಲ್. ಸಖತ್ತಾಗಿದೆ ಗಾಡಿ. ಏನ್ ಗಾಡಿ ಬಗ್ಗೆ ಏನ್ ಮಾತಾಡಂಗಿಲ್ಲ ಸರ್. 2010 ಮಾಡಲ್ ಇದು. ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ. 1,00,000 ಹೊಡಿರೋದು ರೆಕಾರ್ಡೆಡ್. ಜಸ್ಟ್ ಬಂದು ನಿಂತಿರೋದು. ಬಟ್ಟೆಯಿಂದ ನಾವು ಟಚ್ ಮಾಡಿಲ್ಲ ಇನ್ನ ಸರ್. ಇದು ಮಿರರ್ ನಿಮ್ಗೆ ಆಟೋಮೆಟಿಕ್ ಇರೋದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, 2 ಏರ್ ಬ್ಯಾಗ್ ಬರುತ್ತೆ. ವಿತ್ ABS ಬರುತ್ತೆ. ಬೂಟ್ ಸ್ಪೇಸ್, ಒಂದು ಚಿಕ್ಕ ರೂಮ್ ಇರುತ್ತಲ್ಲ ಮನೆಯಲ್ಲಿ, ಅಷ್ಟು ನಿಮ್ಗೆ ಬೂಟ್ ಸ್ಪೇಸ್ ಸಿಗುತ್ತೆ. ಎಲ್ಲ ಇದ್ರ ಮೇಲೆ ಗಾಡಿಲಿ ನೋಡಕ್ಕಂತೂ ಚಿಂತೆ ಆಗಿದೆ. ಪೆಟ್ರೋಲ್ 1.8 ಲೀಟರ್ ಗಾಡಿ. ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಈ ಗಾಡಿ ಎಲ್ಲ ಸ್ಟಿಕ್ಕರ್ ಎಲ್ಲ ತೆಗ್ದು ರಬ್ಬಿಂಗ್ ಪಾಲಿಶ್ ಮಾಡಿ ಹೆಡ್ಲೈಟ್ ಎಲ್ಲ ಬಫಿಂಗ್ ಮಾಡಿ ಕೊಡ್ತೀನಿ ಸರ್. ಗಾಡಿ ಮದ್ವೆ ಹುಡುಗಿ ತರ ಮಾಡಿ ಕೊಡ್ತೀನಿ. ಇದ್ ನೋಡ್ತಾ ಇದೀರಲ್ಲ, ಬರೀ ಆಸ್ ಇಟ್ ಇಸ್ ಕಂಡೀಷನ್ ಇರೋದು. ರಬ್ಬಿಂಗ್ ಪಾಲಿಶ್ ಮಾಡ್ಬಿಟ್ರೆ ಗ್ಲೋನೇ ಬೇರೆ. ಫೇರ್ ಅಂಡ್ ಲವ್ಲಿ ಹೆಂಗ್ ಹಾಕ್ತಾರೆ ಹುಡುಗಿರು, ಅದೇ ತರ ಗ್ಲೋ ಬರುತ್ತೆ. ಈ ಹುಡುಗಿಗೂ ಅದೇ ತರ ಫ್ಲೇವರ್ ಇದು ಗ್ಲೋ ಬರುತ್ತೆ. ಈಗ ಪ್ರೈಸ್ ಸರ್ 2010 ಮಾಡಲ್ ಪೆಟ್ರೋಲ್ ಗಾಡಿ. 14ವರೆಗೂ ಮೈಲೇಜ್ ಕೊಡುತ್ತೆ. ಸಿಂಗಲ್ ಓನರ್. 1,00,000 ಹೊಡಿರೋದು ರೆಕಾರ್ಡೆಡ್. ಟೊಯೋಟಾ ಕರೋಲಾ ಆಲ್ಟಿಸ್ ಟಾಪ್ ಎಂಡ್. 3,95,000 ಹೇಳ್ತಾ ಇದೀವಿ ಸರ್. 3,95,000 ಫೈನಲ್ ಅಂದ್ರೆ ಎಷ್ಟು ಕೂತ್ಕೋತೀರಾ? 3,70,000 ಕೊಡ್ತೀನಿ ಸರ್. 3,70,000ಕ್ಕೆ ಕ್ಯಾಶ್ ಬೇಕು. 5,000 365. ಇನ್ನ ಕಡಿಮೆ ಬೇಕಾ? ಇನ್ನ 2,000 ಕಡಿಮೆ ಕೊಡಿ ಹೋಗಿ ಸರ್. 363 ಆಗತ್ತೆ. ಇನ್ನ ಕಡಿಮೆ ಬೇಕಾ? ಇನ್ನ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಎಷ್ಟಾಗತ್ತೆ ಬೇಗ ಬನ್ನಿ. ಸುನಿಲ್ ರಾವ್ ಸರ್ ಚಾನಲ್ ದಿಂದ ಬಂದಿದೀವಿ ಅಂತ ಹೇಳಿ ಅಷ್ಟೇ, ಕಮ್ಮಿ ಮಾಡಿ ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಅಲ್ಲಿದೆ, ಬನ್ನಿ ಹೋಗೋಣ. ಸರ್ ಒಂದು ಫೋರ್ಡ್ ಫಿಗೋ ಇದೆಯಲ್ಲ ಸರ್? ಫೋರ್ಡ್ ಫಿಗೋ i20 ಫಿಯೆಸ್ಟಾ 3 ಡೀಸೆಲ್. ಒಂದೊಂದು ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ. ಫೋರ್ಡ್ ಫಿಗೋ ಸರ್ ಹೆಂಗಿದೆ ನೋಡಿ ಸರ್. ಗಾಡಿ ಮುಖ ಕಾಣ್ತದೆ ನೋಡಿ ಸರ್. ಅಲ್ಲಿ ಆ ತರ ಪಾಲಿಶ್ ಆಗಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್. 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಹೊಡಿರೋ ಜಿನಿನ್ ಸರ್. ಇಂಟೀರಿಯರ್ ತೋರಿಸ್ಕೊಳ್ಳಿ ಸರ್. ಫಸ್ಟ್ ಹೇಳ್ಬಿಡ್ತೀನಿ. ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. AC ಸಿಸ್ಟಮ್, ಲೆದರ್ ಸೀಟ್, 2 ಏರ್ ಬ್ಯಾಗ್ ಇದೆ ಸರ್. ಸ್ಟೇರಿಂಗ್ ಮೇಲೆ ಒಂದು ಬರುತ್ತೆ. ಡ್ಯಾಶ್ ಬೋರ್ಡ್ ಮೇಲೆ ಒಂದು ಬರುತ್ತೆ. ಸೂಪರ್ ಆಗಿದೆ ಗಾಡಿ. 72,000 ಓಡಿದೆ. ಗಾಡಿ ತುಂಬಾ ಡಿಮಾಂಡೇಬಲ್ ಗಾಡಿ. ಟಾಪ್ ಎಂಡ್ ಇದು. ಟೈಟಾನಿಯಂ. ಮತ್ತು ಬೆನಿಫಿಟ್ ಏನಿದೆ ಗೊತ್ತಾ? ಡೀಸೆಲ್ ಗಾಡಿ ಅಣ್ಣ. 20-24ವರೆಗೂ ಮೈಲೇಜೇ ಕೊಟ್ಬಿಡುತ್ತೆ. ಸೊ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂತ ಹೇಳ್ಬೋದು. ಒಂದು ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್. ಸೊ ಪ್ರೈಸ್ ಏನಾಗುತ್ತೆ ಸರ್? ಫಸ್ಟ್ ಒಂದು ಡೌಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ಫೋರ್ಟ್ ಕ್ಲೋಸ್ ಆಯ್ತು 1.5 ವರ್ಷ ಆಯ್ತು ಕ್ಲೋಸ್ ಆಗಿ. ತಿರ್ಗಾ ಸ್ಟಾರ್ಟ್ ಆಗಿದೆ. ತಿರ್ಗಾ ಸ್ಟಾರ್ಟ್ ಆಗಿದೆ. ಯಾಕೆ ಸ್ಟಾರ್ಟ್ ಆಗಿದೆ? ಡಿಮಾಂಡ್ ಹಂಗಿದೆ ಸರ್. ಇವ್ರು ಹೇಳಿದ್ರು ಅವ್ರೆಲ್ಲ ಬಿಟ್ಬಿಡ್ರಿ. ಮೊಬೈಲ್ ನಿಮ್ಮ ಹತ್ರನೇ ಇದೆ. ಫೋನ್ ಅಲ್ಲಿ ಆನ್ಲೈನ್ ಆನ್ ಮಾಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಪೂರ್ತಿ ಡೀಟೇಲ್ಸ್ ಬಂದ್ಬಿಡುತ್ತೆ. ನಾನು ಹೇಳೋದು ಕೇಳ್ಬೇಡಿ ನೀವು. ಸೊ ಇನ್ನೇನು ಫೋರ್ಡ್ ಅಂಡರ್ ತಗೊಂಡ್ ಬರ್ತಾ ಇದಾರೆ ವಾಪಸ್ ಮಾರ್ಕೆಟ್ ಬರ್ತಾ ಇದೆ ಸರ್. ಎಲ್ಲಾ ಪಾರ್ಟ್ ಸಿಗುತ್ತೆ. ಎಲ್ಲಾ ಸರ್ವಿಸ್ ಸೆಂಟರ್ಸ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ತಿರ್ಗಾ ಆಗ್ತಾ ಇದೆ. ಇದು ಗಾಡಿ ಸಿಂಗಲ್ ಸ್ಕ್ರಾಚ್ ಇಲ್ಲ. 100% ಆಕ್ಸಿಡೆಂಟ್ ಫ್ರೀ ಮತ್ತು ಈ ಓಡೋಮೀಟರ್ 72,000 ಹೊಡಿರೋದು ರೆಕಾರ್ಡೆಡ್. 2011 ಮಾಡಲ್ ಫೋರ್ಡ್ ಫಿಗೋ ಟೈಟಾನಿಯಂ ಡೀಸೆಲ್ ಎಂಜಿನ್. 20-24ವರೆಗೂ ಮೈಲೇಜ್ ಕೊಡುತ್ತೆ ನಿಮ್ಗೆ.
ಸೆಕೆಂಡ್ ಓನರ್ ಸರ್ ಇದು 2 ಇಯರ್ ಬ್ಯಾಗ್ ಬರುತ್ತೆ ಸರ್. ಇದಕ್ಕೆ ಗಾಡಿಗೆ ಪ್ರೈಸ್ 7,75,000 ಹೇಳ್ತಾ ಇದೀವಿ. 2.5 ಲಕ್ಷ ಕೊಡ್ತೀವಿ, ಅದರಲ್ಲಿ 5,000 ಕಡಿಮೆ ಮಾಡ್ಕೊಳ್ಳಿ. 7,45,000 ಕೊಟ್ರೆ ಇದು ಗಾಡಿ ಬಿಟ್ಬಿಡ್ತೀವಿ. ಓಕೆ ನೋಡಿ, 2,45,000ಕ್ಕೆ ನಿಮ್ಗೊಂದು ಫಾರ್ಡ್ ಫಿಗೋ ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸಿಗುತ್ತೆ. ಸೊ ಹಾಗೆ ಒಂದು i20 ವಿತ್ ಸೆಕೆಂಡ್ ಓನರ್ ಸರ್ ಇದು. ಓಕೆ ಸಾರಿ, ಸೆಕೆಂಡ್ ಓನರ್, 4 ಟೈರ್ ಇದೆ. ಓಕೆ, ಸೊ ಫುಲ್ ಆಡೆಡ್ ಅಡ್ವಾಂಟೇಜ್. ಸೊ ಹಾಗೆ ಒಂದು ಸನ್ ರೂಫ್ ಇರೋ ಗಾಡಿ ಒಂದು i20 ಇದೆಯಲ್ಲ ಸರ್? ಸರ್ i20 2009 ಮಾಡಲ್ ಡೀಸೆಲ್ ಗಾಡಿ, 2022 ಮೈಲೇಜ್ ಆರಾಮಾಗಿ ಕೊಡುತ್ತೆ. 4 ಮ್ಯಾಗ್ವಿಲ್ ಆಸ್ಟಾದಲ್ಲಿ ಆಪ್ಷನಲ್ ಲಿಮಿಟೆಡ್ ಎಡಿಷನ್ ಇದು. 2009 ಮಾಡಲ್ ಥರ್ಡ್ ಓನರ್, 84,000 ಓಡಿರೋದು ರೆಕಾರ್ಡೆಡ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, 8 ಇಯರ್ ಬ್ಯಾಗ್ ಇದೆ, ಪ್ಲಸ್ ರೇರ್ ವೈಫರ್ ಮತ್ತು ಡಿಫಾಗರ್ ಇದೆ. ಓಕೆ ಓಕೆ, ಸೊ 8 ಇದೆ ಇಯರ್ ಬ್ಯಾಗು. ಸೊ ನೋಡ್ತಾ ಇರ್ಬೋದು, ಡ್ಯಾಶ್ ಬೋರ್ಡ್ ಅಲ್ಲಿ 2, ನಿಮಗೆ ಸೀಟರ್ 2, ಮತ್ತೆ ಪಿಲ್ಲರ್ ಅಲ್ಲಿ 2 ಎಲ್ಲ ಬರುತ್ತೆ. 3 ಪಿಲ್ಲರ್ ಇಲ್ಲಿ, ಈ ಕಡೆ 3 ಆ ಕಡೆ 3 ಪಿಲ್ಲರ್ ಅಲ್ಲಿ 2 ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಸ್ಟೇರಿಂಗ್ ಮೇಲೆ ಒಂದು ವಿತ್ ಸನ್ ರೂಫ್. ಓಕೆ, 2009 ಮಾಡಲ್ 20 ಮೇಲೆ ಮೈಲೇಜ್ ಕೊಡುವ ಡೀಸೆಲ್ ಗಾಡಿ, 2009 ಮಾಡಲ್ ಥರ್ಡ್ ಓನರ್, 84,000 ಓಡಿರೋದು ಸರ್. ಇದು ಪ್ರೈಸ್ ನಾವು 3,75,000 ಹೇಳ್ತಾ ಇದೀವಿ ಸರ್. ಓಕೆ, ಫೈನಲ್ ಅಂದ್ರೆ ಸರ್ 3,30,000 ಕೊಡ್ತೀನಿ ಸರ್. ಸರ್ ನಾರ್ಮಲ್ ಅಷ್ಟೇ ಬರುತ್ತಲ್ಲ ಸರ್? ಅದು ಇದು ಲಿಮಿಟೆಡ್ ಎಡಿಷನ್ ಸರ್. ಇದು ಸನ್ ರೂಫ್ ಸಮೇತ ಇದೆಯಲ್ಲ ಸರ್? 8 ಇಯರ್ ಬ್ಯಾಗ್ ಇದೆಯಲ್ಲ ಅಣ್ಣ, 8 ಇಯರ್ ಬ್ಯಾಗ್ ಇದೆ, 2 ಇಯರ್ ಬ್ಯಾಗ್ ಇರುತ್ತೆ ಆಸ್ಟಾದಲ್ಲಿ. ಇದು ಆಸ್ಟಾದಲ್ಲಿ ಲಿಮಿಟೆಡ್ ಎಡಿಷನ್. ನೀವು ಕೇಳ್ತಾ ಇರೋದು ವ್ಯಾಲಿಡ್ ಕ್ವಶನ್, ಸುಮಾರು ಜನ ಕೇಳ್ತಾರೆ. ಬಟ್ ನನ್ಗೂ ಪ್ರಶ್ನೆ ಬಂತು, ಇದು ಅಷ್ಟಕ್ಕೆ ಯಾರು ಇಷ್ಟು ತಗೋಬಿಟ್ಟು ಯಾರು ರೀಸೇಲ್ ಮಾಡ್ತಾರಂತ. ಬಟ್ 8 ಇಯರ್ ಬ್ಯಾಗ್ ಇದೆ ಸರ್ ಇದರಲ್ಲಿ. 8 ಇಯರ್ ಬ್ಯಾಗ್ಸ್ ವಿತ್ ಸನ್ ರೂಫ್ ಇದೆ, ಎಲ್ಲ ಇದೆ ನಿಮಗೆ. ಮತ್ತೊಂದು ಹೇಳ್ತೀನಿ ನೋಡಿ, ಫ್ರೆಶ್ ಬ್ಯಾಟ್ರಿ ಇದೆ, ನಾನ್ ಹಾಕ್ಸಿರೋದು. ಫ್ರೆಶ್ ಇನ್ಶೂರೆನ್ಸ್ ಇದೆ, ನಾನ್ ಮಾಡ್ಸಿರೋದು. ಸೊ ಎಲ್ಲಾನು ಆಡೆಡ್ ಅಡ್ವಾಂಟೇಜ್ ಇದೆ. ಏನ್ ಮಾಡಂಗಿಲ್ಲ ಸರ್. 3,30,000 5,000 ಅದರಲ್ಲಿ ಕಡಿಮೆ ಮಾಡಿ 3,25,000 ಕೊಡ್ತೀನಿ. ಅದರಲ್ಲಿ ಇನ್ನೊಂದು ಬೆನಿಫಿಟ್ ಆಡ್ ಮಾಡ್ತೀನಿ. ಜಾಸ್ತಿ ಕಾಣಿಸ್ತಿದೆಯಲ್ಲ ನಿಮ್ಗೆ, ಅದಕ್ಕೆ ಬರೀ ನಿಮ್ಗೋಸ್ಕರ, ನಿಮ್ ಚಾನಲ್ ವೀಕ್ಷಕರೇ ನೋಡ್ತಾರಂತ ಅವ್ರಿಗೋಸ್ಕರ ಇದಕ್ಕೆ RTO ಚಾರ್ಜಸ್ ಫ್ರೀ. RTO ಚಾರ್ಜಸ್ ಫ್ರೀ, 4,000 ಇನ್ನ ಕಡಿಮೆ. 3 to 1 ಕೊಳ್ಳಿ, ಸಾರಿ. ಓಕೆ, ಯೂನಿಕ್ ನಂಬರ್ 1 to 3 ಇಲ್ಲ, ಉಲ್ಟಾ 3 to 1. ಐ ಲವ್ ಯು ಟು ಅಲ್ಲ, ಐ ಹೇಟ್ ಯು. ಓಕೆ, ಆ ತರ ಲೆಕ್ಕ ಇದು. ಓಕೆ ನೋಡಿ, ಚೆನ್ನಾಗಿದೆ ಗಾಡಿ ಕೂಡ. i20 ಆಸಾ ಟಾಪ್ ಎಂಡ್ ವಿತ್ ಸನ್ ರೂಫ್ ಆಪ್ಷನಲ್ ಗಾಡಿ. ಸೊ ಹಾಗೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆಯಲ್ಲ ಸರ್, ಸಿಡಾನ್ ವೆಹಿಕಲ್ ಸರ್. ಇದು ಕೂಡ ತುಂಬಾ ಡಿಮಾಂಡೇಬಲ್ ಗಾಡಿ ಸರ್. ಫಸ್ಟ್ ಒಂದು ಗ್ಲಾಸ್ ತೋರಿಸ್ಬಿಡಿ. ಓಕೆ, ವಿಡಿಯೋದಲ್ಲಿ ತೋರಿಸಿಲ್ಲ, ಈ ತರ ಹೇಳ್ತೀರಾ ಆ ತರ ಹೇಳ್ತೀರಾ, ಬೇಡ. ಏನಿದೆ ನಿಜ ಸರ್, ಅದು ಒರಿಜಿನಲ್ ಗ್ಲಾಸ್ ನಾವು ಚೇಂಜ್ ಮಾಡಿಲ್ಲ. ಓಕೆ, ಕಸ್ಟಮರ್ ಬಂದ್ರೆ ಚೇಂಜ್ ಮಾಡ್ತಾರೆ. ಕಸ್ಟಮರ್ ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಗ್ಲಾಸ್ ಚೇಂಜ್ ಇದೆ, ಆಕ್ಸಿಡೆಂಟ್ ಹಿಸ್ಟ್ರಿ ಅಂತಾರೆ. ಅವೆಲ್ಲ ನಾವು ಮಾಡಲ್ಲ, ಇದು ಪ್ರೂಫ್ಗೆ ಇಟ್ಟಿರೋದು ನಾವು. ಓಕೆ, ನಿಮ್ಗೆ ಚೇಂಜ್ ಮಾಡಿಬೇಕಂದ್ರೆ ಚೇಂಜ್ ಮಾಡೇ ಕೊಡ್ತೀನಿ. ಇದು ಒರಿಜಿನಲ್ ಗ್ಲಾಸ್ ಇದು. ಓಕೆ, ಆಕ್ಸಿಡೆಂಟ್ ಹಿಸ್ಟ್ರಿ ಎಲ್ಲಿ ನೋಡ್ಬೇಕು ಗೊತ್ತಾ, ಯಾವ ಮೆಕ್ಯಾನಿಕ್ ಬೇಡ, ಯಾವ ನಿಮ್ಗೆ ಶೋರೂಮ್ ಬೇಡ, ಇಲ್ಲೇ ಎಲ್ಲ ನೀವು ಎಲ್ಲಿ ಬೇಕಾದ್ರೂ ವೀಕ್ಷಕರೇ ಹೋಗ್ಬಿಟ್ರು ಪಿಲ್ಲರ್ ಮತ್ತು ಆಪ್ರನ್ ಚೆಕ್ ಮಾಡಿದ್ರೆ ಆಕ್ಸಿಡೆಂಟ್ ಹಿಸ್ಟ್ರಿ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಬೇಸಿಕ್. ಆಚೆ ನಿಂತಿರತ್ತೆ ಗಾಡಿ, ಹುಡುಗರು ಆಟ ಆಡ್ತಾವ್ರೆ, ಕ್ರಿಕೆಟ್ ಬಾಲ್ ಬಿದ್ದಿ ಗ್ಲಾಸ್ ಹೋಯ್ತು, ಚೇಂಜ್ ಮಾಡ್ತಾರೆ. ಚೇಂಜ್ ಮಾಡಿದ್ರೆ ಆಕ್ಸಿಡೆಂಟ್ ಹಿಸ್ಟ್ರಿ ಅಲ್ಲ ಅದು, ಇದು ಪ್ರೂಫ್ ನಿಮ್ಗೆ. ಸರ್ 22 ಮೈಲೇಜ್ ಕೊಡುತ್ತೆ ಸರ್ ಇದು. ಓಕೆ, 2010 ಮಾಡಲ್. ಓಕೆ, ಓನರ್ ಸರ್ ಫೋರ್ಡ್ ಫಿಯೆಸ್ಟಾ ಸಿಂಗಲ್ ಓನರ್ ಸರ್. ಓಕೆ, ಸೊ ಫೀಚರ್ಸ್ ಸರ್ ಹಿಂದ್ಗಡೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಇಂಟೀರಿಯರ್ ಕೂಡ ವಾಶ್ ಆಗಿದೆ. ಎಲ್ಲ ಗಾಡಿಗೂ ನಾವು ಇಂಟೀರಿಯರ್ ವಾಶ್, ರಬ್ಬಿಂಗ್ ಪಾಲಿಶ್ ಮಾಡಿಟ್ಟಿರ್ತೀವಿ. ಹೊಸ ಗಾಡಿ ತಗೋತಿರ್ತೀವಲ್ಲ ಆ ತರ ಫೀಲ್ ಬರ್ಬೇಕು ನಿಮ್ಗೆ. 4 ಟೈರ್ ಒಳ್ಳೆ ಕಂಡೀಷನ್ ಇದೆ. 22 ಮೈಲೇಜ್ ಕೊಡುತ್ತೆ. 2010 ಮಾಡಲ್ ಫೋರ್ಡ್ ಫಿಯೆಸ್ಟಾ ಸಿಂಗಲ್ ಓನರ್, 1,03,000 ಓಡಿರೋದು ರೆಕಾರ್ಡ್. ನಾವು ಟ್ಯಾಂಪರಿಂಗ್ ಎಲ್ಲ ಏನು ಮಾಡಲ್ಲ, ಡೀಸೆಲ್ ಗಾಡಿ. ಇನ್ನೊಂದ್ಸತಿ ಹೇಳ್ತೀನಿ, ಇದು ಗ್ಲಾಸ್ ಒರಿಜಿನಲ್. ಚೇಂಜ್ ಮಾಡ್ಬೇಕಾದ್ರೆ ಚೇಂಜ್ ಮಾಡಿ ಕೊಡ್ತೀನಿ, ಇಲ್ಲ ಹಿಂಗೆ ಅಂದ್ರೆ ಹಿಂಗೆ ಬಿಟ್ಬಿಡ್ತೀನಿ. ಸೊ ಅದ್ರ ದುಡ್ಡು ಕಮ್ಮಿ ಮಾಡ್ತೀನಿ. ಓಕೆ, ಚೇಂಜ್ ಮಾಡಿ ಅಂದ್ರೆ ಚೇಂಜ್ ನನ್ನ ದುಡ್ಡಲ್ಲೇ ಮಾಡಿ ಕೊಡ್ತೀನಿ. ಓಕೆ, ಇದೊಂದು ಸೊ ಆಪ್ಷನ್ ನಿಮ್ಗೆ ಇದೆ. ನಿಮ್ಗೆ ಸೊ ಯಾವ ತರ ಬೇಕೋ ನಿಮ್ಗೆ ಆ ತರ ಚೂಸ್ ಮಾಡ್ಕೊಂಡು ತಗೊಳ್ಬಹುದು. ಸೊ ಇವಾಗ ಪ್ರೈಸ್ ಏನಿದೆ ಸರ್? ಸರ್ ಇದು ಬಂದು 2010 ಮಾಡಲ್. ಪ್ರೈಸ್ 7,75,000 ಹೇಳ್ತಾ ಇದೀವಿ. 7,40,000ಕ್ಕೆ ಫೈನಲ್ ಅಂತ ಹೇಳ್ತೀವಿ. ಅದರಲ್ಲಿ 5,000 ನಿಮ್ಗೆ ಕ್ಯಾಶ್ ಬ್ಯಾಕ್. ಎಷ್ಟೈತೆ ಸರ್? 235. 235. ಅದರಲ್ಲಿ ಗ್ಲಾಸ್ ಒಂದು 5,000 ಇಟ್ಕೊಳ್ಳಿ ಸರ್, ಲೆಕ್ಕ 230 ಹಾಕ್ಕೊಡಿ ಅಂದ್ರೆ 235 ಕೊಡಿ, ಹಾಕ್ಕೊಡ್ತೀನಿ. ಇಲ್ಲ ಬೇಡ ಅಂದ್ರೆ 230 ಕೊಡಿ, ಗಾಡಿ ತಗೊಂಡೋಗಿ. ಓಕೆ ನೋಡಿ, 230ಗೆ ಆಸ್ ಇಟ್ ಈಸ್ ಕಂಡೀಷನ್ ಗಾಡಿ ತಗೊಂಡೋಗ್ಬೋದು. 235ಗೆ ವಿತ್ ನಿಮ್ಗೆ ಗ್ಲಾಸ್ ರಿಪೇರ್ಸ್ ಮಾಡ್ಕೊಡ್ತಾರೆ ಸರ್. ಸೊ ಯಾವ ತರ ಚೂಸ್ ಬೇಕೋ ಆ ತರ ಚೂಸ್ ಮಾಡ್ಕೊಂಡು ಹೋಗ್ಬೋದು. ಒಂದು ಕಾಲದಲ್ಲಿ ಒಂದು ಮರ್ಸಿಡೀಸ್ ಬೆಂಜು ಮತ್ತೆ ಒಂದು ಸಿಡಾನ್ ಒಂದು ಚಿಂದಿ ಗಾಡಿ ಅಂತ ಹೇಳ್ಬೋದು ಗಾಡಿ. ಸರ್ ಡೀಟೇಲ್ಸ್ ಇದೆ ಸರ್ ಅಸೆಂಟ್? ಸರ್ ಕರೆಕ್ಟ್ ಆಗಿ ಹೇಳಿದ್ ನೀವು. ಒಂದು ಕಾಲದಲ್ಲಿ ಮರ್ಸಿಡೀಸ್ ಇದು ಯಾರ ಮನೆಯಲ್ಲಿ ಅಸೆಂಟ್ ಇದೆ ಅಂತ ಇಟ್ಕೊಬಿಟ್ರೆ ಅವರು ತುಂಬಾ ರಿಚ್ ಫ್ಯಾಮಿಲಿ ಅಂತ ನಾವು ಆ ಕಾಲದಲ್ಲಿ ನೋಡ್ತಾ ಇದ್ವಿ ಸರ್. ಹ್ಯುಂಡೈ ಅಸೆಂಟ್ ಅಲ್ಲಿ ಇದು ಎಕ್ಸಿಕ್ಯೂಟಿವ್ ವೇರಿಯಂಟ್ ಸರ್. ಇದು ಟಾಪ್ ಎಂಡ್, ಯಾಕಂದ್ರೆ 4 ಮ್ಯಾಗ್ವಿಲ್ ಬರುತ್ತೆ. ಓಕೆ, ಗಾಡಿ ಮಾತ್ರ ಚಿಂದಿಸಿದ್ರಣ ಬುಂದಿ ಮೊಸರನ್ನ ತರ ಇದೆ ಸರ್ ಗಾಡಿ. ಓಕೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ ಸರ್. ಇದು ಲೆದರ್ಸ್ ಬಂದಿ ನಿಮ್ಗೆ ಕಾಸ್ಟ್ಲಿ ಲೆದರ್. ಅದು ಓಕೆ, ಇಷ್ಟು ಯಾರು ಮೇಂಟೈನ್ ಮಾಡಿರಲ್ಲ. ಈ ತರ ಲೆದರ್ ನಿಮ್ಗೆ ಜಾಸ್ತಿ ದಿವಸ ಇರಲ್ಲ. ಬಟ್ ಇದು ಇವರು ಕಾಸ್ಟ್ಲಿ ಹಾಕಿದಾರ ಅಂತ ಇಷ್ಟು ದಿವಸ ಆ ತರ ಆಗಿರೋದು.
ಓಕೆ 2010 ಮಾಡಲ್ ಆಹಾ. ಹ್ಯುಂಡೈ ಅಸೆಂಟ್ 4 ಮ್ಯಾಗ್ವಿಲ್ ಎಕ್ಸಿಕ್ಯೂಟಿವ್ ವೇರಿಯಂಟ್ ಸೆಕೆಂಡ್ ಓನರ್ ಸರ್ ಇದು. ಓಕೆ 1,13,000 ಹೊಡಿರೋದು ರೆಕಾರ್ಡೆಡ್. ಪೆಟ್ರೋಲ್ ಗಾಡಿ 14-15 ವರೆಗೂ ಮೈಲೇಜ್ ಕೊಡುತ್ತೆ. ಅದು ಕೂಡ ನಿಮ್ದು ಡ್ರೈವಿಂಗ್ ಮೇಲೆ ಡಿಪೆಂಡ್. ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ. MLA MP ಎಲ್ಲ ಓಡಿರೋ ಗಾಡಿ ಸರ್ ಇದು. ಹೌದು ಹೌದು ಹೌದು. ಮತ್ತು ಅಸೆಂಟ್ ಅಂದ್ರೆ ಅಸೆಂಟ್ ಬೇರೆ ಲವರ್ಸ್ ಇದಾರೆ. ಹೌದು. ಇದು ಸ್ಟಾಕ್ ಕಂಡೀಷನ್ ಅಲ್ಲಿ ಇರೋದು. ಸ್ಟಾಕ್ ಕಂಡೀಷನ್ ಅಲ್ಲಿ ಅಂದ್ರೆ ಓಡಕ್ಕೆ ಚೆನ್ನಾಗಿದೆ, ಡೀಸೆಂಟ್. ಹೌದು. ನೀವು ಮಾಡಿಫೈ ಮಾಡ್ಬೇಕಂದ್ರೆ 5 ಲಕ್ಷ ಮಾಡಿದ್ರು ಮಾಡಿಫೈ ಆಗತ್ತೆ. ಅದು ಎಷ್ಟು ಬೇಕು ಅದು ಕೇಳೇ ಕೇಳೋದು ಸರ್. ಶೋಕಿಗಳಿಗೆ ಶೋಕ್ ಮಾಡೋರಿಗೆ ಒಳ್ಳೆ ಗಾಡಿ ಇದು. ಹೌದು, ಏನ್ ಶೋಕ್ ಅಂದ್ರೆ ಸ್ಪೈಲರ್ ಇರಬೇಕು, ಆಂಪ್ ಊಫರ್ ಇರಬೇಕು, ಟೈರ್ ಈ ತರ ಇರಬೇಕು, ಲೈಟಿಂಗ್ ಮಾಡೋರಿಗೆ ನೀವು 5 ಲಕ್ಷ ಅಲ್ಲ 10 ಲಕ್ಷ ಮಾಡಿದ್ರು ಕಮ್ಮಿನೇ. ಹೌದು ಹೌದು. ಈ ತರ ಗಾಡಿ ಇದು. ಸೊ ತುಂಬಾ ಗಟ್ಟಿ ಇರುತ್ತೆ ಸರ್ ಗಾಡಿ. ನೋಡಕ್ಕಂತೂ ಚಿಂದಿ ಆಗಿದೆ. ಎಕ್ಸಿಕ್ಯೂಟಿವ್ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್. ಪ್ರೈಸ್ ಏನಾಗುತ್ತೆ ಸರ್ ಗಾಡಿ? 10 ಮಾಡಲ್ ಸೆಕೆಂಡ್ ಓನರ್ ಸರ್. 2010 ಮಾಡಲ್ ಸೆಕೆಂಡ್ ಓನರ್ ಹ್ಯುಂಡೈ ಅಸೆಂಟ್ 1,13,000 ಹೊಡಿರೋದು. ಪೆಟ್ರೋಲ್ ವೇರಿಯಂಟ್ ಗಾಡಿ. 1.6 cc ಎಂಜಿನ್. ನೀವು OLX ಅಲ್ಲಿ ಹುಡ್ಕೊಳ್ಳಿ, ಆನ್ಲೈನ್ ಕೇಳ್ಕೊಳ್ಳಿ, ಎಲ್ಲಿ ಕೇಳ್ಕೊಡ್ತೇನೆ ಕೇಳ್ಕೊಳ್ಳಿ, ಬೆಲೆನೇ ಸೆಪರೇಟ್ ಇರುತ್ತೆ, ಫೈನಲ್ ಬೇರೆ ಇರುತ್ತೆ. ಹೌದು. ನಾನಿದು ಹೇಳ್ತಾ ಇರೋದು 2,25,000 ಬೆಲೆ. 2.5 ಲಕ್ಷ ಬೆಲೆ ಇರುತ್ತೆ. ಓಕೆ ಕಂಡೀಷನ್ ನೀವು ಲಾಸ್ಟ್ ಅಲ್ಲಿ ಬನ್ನಿ, ನಂತರ ಫಸ್ಟ್ ಇಲ್ಲ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ನೋಡಿ. ಆಚೆ ಕಡೆ ನೀವು 90 ಗಾಡಿ 99 ಗಾಡಿ ನೋಡ್ಕೊ ಬನ್ನಿ. 100ನೇ ಗಾಡಿ 100 ಗಾಡಿ ಟನ್ ಬರುತ್ತಲ್ಲ, ಲಾಸ್ಟ್ ಅಲ್ಲೇ ಬನ್ನಿ ಒಂದ್ಸಲಿ ಗಾಡಿ ನೋಡ್ಕೊಳ್ಳಿ. ಇದೇ ಗಾಡಿ ತಗೊಂಡೋಗೋದು ನೀವು. ಚಾಲೆಂಜ್. 2010 ಅಲ್ಲ ಸರ್ ಇದು? 10 ಮಾಡಲ್ ಸರ್ ಇದು ಎಕ್ಸಿಕ್ಯೂಟಿವ್. 7 ಮಾಡಲ್ ಪ್ರೈಸ್ ನೀವು ಹೇಳ್ತಿರೋದು ಮಾರ್ಕೆಟ್? ಹೌದು, 2010 ಮಾಡಲ್ 250 260 ಹೇಳ್ತಾರೆ ಸರ್. ಹೌದು ಹೌದು. ಕ್ವಾಲಿಟಿ ಬಂದು ನೋಡಿ ನೀವು ಬಿಟ್ಟೋಗಲ್ಲ. 250 ಹೇಳಿ ಆಚೆ 2,25,000 2,10,000 250 ಆ ತರ ಫೈನಲ್ ಆಗತ್ತೆ. ಹೌದು. 225 ಪ್ರೈಸ್ ಸರ್. 1,90,000 ಕೊಡ್ತೀನಿ ಸರ್. ಓಕೆ ನೋಡಿ, 1,95,000ಗೆ ನಿಮಗೆ ಒಂದು ಹುಂಡೈ ಅಸೆಂಟ್ ಪೆಟ್ರೋಲ್ ಎಕ್ಸಿಕ್ಯೂಟಿವ್ ಟಾಪ್ ಅಂಡ್ ವೇರಿಯಂಟ್. ಹೌದು. ಸೊ ಚಿಂದಿ ಇದೆ ಗಾಡಿ. ಎಷ್ಟು ಬೇಗ ಬರುತ್ತೆ? ಇದರಲ್ಲಿ ಕ್ಯಾಶ್ ಬ್ಯಾಕ್ ಇದೆ. ಇದರಲ್ಲೂ ಕ್ಯಾಶ್ ಬ್ಯಾಕ್ ಇದೆ. 9,000 ಕ್ಯಾಶ್ ಬ್ಯಾಕ್. 9,000 ಚಾಲೆಂಜ್ ಆಗಿ ಮಾಡ್ತೀನಿ. ಎಷ್ಟೈತೆ ಸರ್ ಲೆಕ್ಕ ಅದ್ರಲ್ಲಿ? 181 ತಗೊಳ್ಳಿ. ಓಕೆ ನೋಡಿ, 9,000 ಗಾಡಿ ಮೇಲೆ ಕ್ಯಾಶ್ ಬ್ಯಾಕ್ ಇರೋದು. ಸೊ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಸಿಗುತ್ತೆ ನಿಮ್ಗೆ ಈ ಗಾಡಿ. ಬೇಗ ಬಂದ್ರೆ ಬೇಗ ಸಿಗುತ್ತೆ ಗಾಡಿ. 181ಗೆ ಇದು ಗಾಡಿ ಕೊಡ್ತೀನಿ ಸರ್. ಓಕೆ ಬಜಾರ್ ನೋಡ್ಕೊ ಬರ್ಲಿ.